ಸ್ತುತಿಸ್ತೇವೆ ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. मैं हाथ उठाकर गाऊंगा, यीशु तेरा नाम ऊंचा. Come on. मैं हाथ उठाकर गाऊंगा, यीशु तेरा नाम ऊंचा. मैं हाथ उठाकर गाऊंगा, यीशु तेरा नाम ऊंचा. हालेलुया, ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ನಿಮ್ಮ ಸುಂದರ ಮುಖವನ್ನು ನಿಮ್ಮ ಪಕ್ಕದವರಿಗೆ ತೋರಿಸಿ ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಓಕೆ, ಎಷ್ಟು ಮಂದಿ ಎಕ್ಸಾಲ್ಟೇಷನ್ ಉತ್ತೇಜನ ವಾಕ್ಯದಲ್ಲಿ ಆನಂದ ಪಟ್ರಿ? ಗುಡ್. ಆರಾಧನೆಯಲ್ಲಿ ಎಷ್ಟು ಮಂದಿ ಸಿದ್ಧವಾಗಿದ್ದೀರಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ? ಸ್ವಲ್ಪ ಕಮ್ಮಿ ಮಾಡಿ, ಎಕ್ಕೋ ಬರ್ತಾ ಇದೆ, ಎಕ್ಕೋ ಸ್ವಲ್ಪ ಕಮ್ಮಿ ಮಾಡಿ ಆಯ್ತಾ? ಓಕೆ, ಹೇಳ್ರಿ, ನಾವು ಇದ್ದ ಹಾಗೆ ಇರುವುದೇ ಇಲ್ಲ. ಪ್ರೈಸ್ ಗಾಡ್. ನಿಮ್ಮ ಸ್ವಾಭಾವಿಕ ಪರಿಸ್ಥಿತಿಗಳು ಏನೇ ಇರ್ಬೋದು, ನಿಮ್ಮ ನ್ಯಾಚುರಲ್ ಸಿಚುವೇಶನ್ ಏನೇ ಇರ್ಬೋದು, ಬಟ್ ದೇವರು ನಿಮ್ಮ ಸ್ವಾಭಾವಿಕ ಪರಿಸ್ಥಿತಿಗಳನ್ನು ಬದಲಾಯಿಸಲಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ಪುನಃ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಸ್ವಾಭಾವಿಕ ಪರಿಸ್ಥಿತಿಗಳು ಏನೇ ಇರ್ಬೋದು, ನ್ಯಾಚುರಲ್ ಬೆಟ್ಟಗಳು ಇರ್ಬೋದು, ಗೋಲಿಯತನಾಗೆ ಪರಿಸ್ಥಿತಿಗಳಿರ್ಬೋದು, ಬಟ್ ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವುದಿಲ್ಲ. ಏನು ಹೇಳ್ತೀರಿ? ಪಾಸ್ಟರ್, ನಾವು ಎಲ್ಲಿ ಬಂದಿದ್ದೇವೆ? ಸರಿಯಾದ ಸ್ಥಳಕ್ಕೆ ಬಂದಿದ್ದೇವೆ. ದೇವರು ನಿಮ್ಮನ್ನು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ದೇವರು ಯಾರನ್ನು ಬದಲಾಯಿಸ್ತಾನೆ? ದೇವರು ನಿಮ್ಮನ್ನು ಬದಲಾಯಿಸ್ತಾನೆ. ನಿಮ್ಮ ಮೂಲಕ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ, ಬೆಟ್ಟಗಳನ್ನು ದುಡ್ತಾನೆ, ಗೋಲಿಯತನನ್ನು ಬೆಳೆಸ್ತಾನೆ, ಕೆಂಪು ಸಮುದ್ರವನ್ನು ಓಪನ್ ಮಾಡ್ತಾನೆ, ಸಿಕ್ನೆಸ್ಗಳನ್ನು ಓಡಿಸ್ತಾನೆ. ಬದಲಾಗಲಿಕ್ಕೆ ನಾವು ಮನಸ್ಸು ಕೊಡಬೇಕು. ಪ್ರೈಸ್ ಗಾಡ್. ನಮ್ಮ ರಿಲೀಜಿಯಸ್ ಮೆಂಟಾಲಿಟಿಯನ್ನು ನಾವು ಬಿಡಬೇಕು, ರಿಲೇಷನ್ಶಿಪ್ ಮೆಂಟಾಲಿಟಿಯಲ್ಲಿ ನಾವು ಬೆಳೆಯಬೇಕು. ರೈಟ್? ಪುನಃ ಹೇಳ್ತೇನೆ, ನಮ್ಮ ರಿಲೀಜನ್, ಧಾರ್ಮಿಕ ಹೇಳ್ತಾರೆ ನೋಡಿ, ಧಾರ್ಮಿಕ ಈ ಮನಸ್ಥಿತಿಯನ್ನು ಬಿಡಬೇಕು. ಗಾಡ್ ಈಸ್ ನಾಟ್ ಇನ್ ರಿಲಿಜನ್. ರೈಟ್? ದೇವರು ರಿಲಿಜನ್ನಲ್ಲಿಲ್ಲ. ರಿಲಿಜನಿಗೂ ದೇವರಿಗೂ ಸಂಬಂಧ ಇಲ್ಲ. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ರಿಲಿಜನಿಗೂ ದೇವರಿಗೂ ಸಂಬಂಧ ಇಲ್ಲ. ಬಟ್ ನಮ್ಮ ದೇವರು ಸಂಬಂಧದ ದೇವರು, ರಿಲೇಷನ್ಶಿಪ್ ದೇವರು. ಬೈಬಲ್ ಹೇಳ್ತದೆ, ಆತನು ಏದೇನ್ ತೋಟದಲ್ಲಿ ಆತನು ಎಲ್ಲವನ್ನು ಸೃಷ್ಟಿ ಮಾಡಿದ, ಮನುಷ್ಯನಿಗೆ ಬೇಕಾದ ಎಲ್ಲವನ್ನು ಆತನು ಸೃಷ್ಟಿ ಮಾಡಿದ, ಕೊನೆಗೆ ಮನುಷ್ಯನ ಸೃಷ್ಟಿ ಮಾಡಿದ. ರೈಟ್? ಎವ್ರಿಥಿಂಗ್ ಈ ಪ್ರಿಪೇರ್ಡ್. ಏನೆಲ್ಲ ಅವನಿಗೆ ಬೇಕು ಎಲ್ಲವನ್ನು ದೇವರು ಸಿದ್ಧ ಮಾಡಿದ. ಕಡೆಗೆ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಹೇಳಿದ,
ನನ್ನ ಸ್ವರೂಪದಲ್ಲಿ ನನ್ನ ಹಾಗೆ ಹೋಲುವ ಮನುಷ್ಯರನ್ನು ನಾವು ಉಂಟು ಮಾಡೋಣ. ಓದಿದ್ದೀರಾ? ಎಲ್ಲಿದೆ? 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಬಟ್ 1ನೇ ಅಧ್ಯಾಯ 26ನೇ ವಚನ, ಮನುಷ್ಯನು ಸೃಷ್ಟಿ ಮಾಡುವಾಗ ನಾವು ನೋಡ್ತೇವೆ ಹೀಗೆ. ಓಕೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಸಿ, ದೆನ್ ಗಾಡ್ ಸೆಡ್, ಹೇಳ್ರಿ, ದೆನ್ ಗಾಡ್ ಸೆಡ್. ಕಮಾನ್ ಹೇಳ್ರಿ, ದೆನ್ ಗಾಡ್ ಸೆಡ್. ಹೇಳಿ, ಗಾಡ್ ಸೆಡ್ ಅಂದರೆ ನಮ್ಮ ದೇವರು ಮಾತಾಡುವ ದೇವರು. ದೇವರು ಏನೇ ಮಾಡಬೇಕಾದ್ರೆ ಮೊದಲು ಮಾತಾಡಿದ. ನಿನ್ನನ್ನು ಸೃಷ್ಟಿಸುವ ಮೊದಲು ದೇವರು ಮಾತಾಡಿದ. ರೈಟ್? ಬೈಬಲ್, ದೆನ್ ಗಾಡ್ ಸೆಡ್, ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಇಮೇಜ್. ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಇಮೇಜ್. ಹೇಳ್ರಿ, ಅವರ್ ಇಮೇಜ್. ಹೇಳ್ರಿ, ಅವರ್ ಇಮೇಜ್. ದೇವರು ಹೇಳ್ತಾನೆ, ನನ್ನ ಇಮೇಜಿನಲ್ಲಿ. ದಟ್ ಮೀನ್ಸ್ ನನ್ನ ಹಾಗೆ ನಂಬುವ, ನನ್ನ ಹಾಗೆ ಥಿಂಕ್ ಮಾಡುವ, ನನ್ನ ಹಾಗೆ ಮಾತಾಡುವ, ನನ್ನ ಹಾಗೆ ಬದಲಾಯಿಸುವ. ರೈಟ್? ಸಿ, ಅಕಾರ್ಡಿಂಗ್ ಟು ಅವರ್ ಲೈಕ್ನೆಸ್. ಆಲ್ಮೋಸ್ಟ್ ಲೈಕ್ನೆಸ್ ಅಲ್ಲ, ಅಕಾರ್ಡಿಂಗ್ ಟು ಅವರ್ likeness. Okay, let them have dominion, not let us have dominion. Let them have dominion, not let us have dominion. See, let them have dominion over the fish of the sea, over the birds of the air, and over the cattle, over all the earth, and over every creeping thing that creeps on the earth. Every living thing upon the earth. Every living thing. Virus, bacteria, protozoa, fungal, ಯಾವುದೆಲ್ಲ ಇದೆ, ರೈಟ್? ಇವೆಲ್ಲ ಸೂಕ್ಷ್ಮ ಜೀವಿಗಳು, ಕಣ್ಣಿಗೆ ಕಾಣದ ಲಿವಿಂಗ್ ಥಿಂಗ್ ಅಂತ ಹೇಳ್ತಾರೆ. ಅವುಗಳಿಗೆ ಜೀವ ಇದೆ, ನಿಮ್ಮ ಈ ಕಣ್ಣಿಗೆ ಕಾಣೋದಿಲ್ಲ. ಬಟ್ ದೇವರು ಹೇಳಿದ, let them have dominion. Let them have dominion. ಇಲ್ಲಿ ಕನ್ನಡದ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಈಗ ನೋಡ್ರಿ, ಎಲ್ಲರೂ ನೀವು ಒಪ್ಪುತ್ತೀರಿ, ಒಂದೇ ಲೈನಲ್ಲಿ ಇದೆ ಇದು. ಇಲ್ಲೊಂದು ಮಾತು ಹೇಳ್ತೇನೆ, ದೇವರು ಪ್ರತಿಯೊಂದನ್ನು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ. ರೈಟ್? ಜಾನೋಕ್ತಿ 16ನೇ 4ನೇ ವಚನ ಹೇಳ್ತದೆ, ದೇವರು ಪ್ರತಿಯೊಂದನ್ನು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ಬೈಬಲ್ ಹೇಳ್ತದೆ, ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ. ಮೀನುಗಳು ಹಾರ್ತವೆಯಾ, ಈಜ್ತವೆಯಾ? ರೈಟ್? ನಿಮಗೆ ಗೊತ್ತು, ಮೀನುಗಳು ಸಮುದ್ರದಲ್ಲಿ ಇರುವುದು, ಮೀನುಗಳು ಅಂತರಿಕ್ಷದಲ್ಲಿ ಇರುವುದಿಲ್ಲ. ಮೀನುಗಳನ್ನು ದೇವರು ಯಾವುದಕ್ಕೆ ಸೃಷ್ಟಿ ಮಾಡಿದ್ದಾನೆ? ಈಜಲಿಕ್ಕೆ. ಪಕ್ಷಿಗಳನ್ನು ದೇವರು ಈಜಲಿಕ್ಕೆ ಸೃಷ್ಟಿ ಮಾಡಲಿಲ್ಲ, ಹಾರಲಿಕ್ಕೆ. ಅದಕ್ಕೆ ಬೈಬಲ್ ಅಂತರಿಕ್ಷದಲ್ಲಿರುವ ಎಲ್ಲ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಮತ್ತು ಕೀಟಗಳು. ಹೇಳ್ರಿ, ಕ್ರಿಮಿ ಮತ್ತು ಕೀಟಗಳು ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ಈಗ ನೀವು ಹೇಳ್ತೀರಿ, ಪಕ್ಷಿಗಳು, ನೀವು ಹೇಳಿ ಈಗ, ಕಮಾನ್ ಪಕ್ಷಿಗಳು ಹಾರಲಿಕ್ಕೆ, ರೈಟ್? ಮೀನುಗಳು, ಕ್ರಿಮಿಕೀಟ ಪ್ರಾಣಿಗಳು ನೆಲದ ಮೇಲೆ. ಈ 3 ಪಾರ್ಟನ್ನು ಕರೆಕ್ಟ್ ಹೇಳ್ತೀರಿ. ಬಟ್ ನಿಮ್ಮ ಪಾರ್ಟ್ ಬರುವಾಗ ಯಾಕೆ ಒಪ್ಪುವುದಿಲ್ಲ? ರೈಟ್? ನಾವಿರುವುದು ದೊರೆತನ ಮಾಡಲಿಕ್ಕೆ. ನಮ್ಮ ಭಾಗ ಏನು? ದೊರೆತನ ಮಾಡೋದು, ಡೊಮಿನಿಯನ್.
ರೈಟ್. ನಮ್ಮ ಭಾಗ ಡೊಮಿನಿಯನ್. ನಮ್ಮ ಭಾಗ ಬರುವಾಗ ಅನೇಕರು ಒಪ್ಪುವುದಿಲ್ಲ. ಪಕ್ಷಿಗಳ ಬಗ್ಗೆ ಕರೆಕ್ಟ್ ಹೇಳ್ತಾರೆ, ಪ್ರಾಣಿಗಳ ಬಗ್ಗೆ ಕರೆಕ್ಟ್ ಹೇಳ್ತಾರೆ, ಮತ್ತು ಮೀನುಗಳ ಬಗ್ಗೆ ಕರೆಕ್ಟ್ ಹೇಳ್ತಾರೆ. ನಾಲ್ಕನೇ ಭಾಗ ನಮ್ಮದು ಭಾಗ ಬರುವಾಗ ಬೈಬಲ್ ಹೇಳ್ತದೆ, ಅವರು ಭೂಮಿಯ ಮೇಲೆ ದೊರೆತನ ಮಾಡಲಿ. ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್, ನಾಟ್ ಲೆಟ್ ಅಸ್ ಹ್ಯಾವ್ ಡೊಮಿನಿಯನ್. ಅದಕ್ಕೋಸ್ಕರ ನಿಮ್ಮ ಪರಿಸ್ಥಿತಿಗಳು ಹಾಗೇ ಉಳಿದಿದೆ. ಮೈ ಪೀಪಲ್ ಆರ್ ಡಿಸ್ಟ್ರಾಯ್, ಮೈ ಪೀಪಲ್ ಆರ್ ಸಫರ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಜ್ ಅಬೌಟ್ ಮೀ. ನನ್ನ ಜನರು ಡಿಸ್ಟ್ರಾಯ್ ಆಗಿದ್ದಾರೆ, ಹಾಳಾಗಿದ್ದಾರೆ, ಸಫರ್ ಆಗಿದ್ದಾರೆ. ಯಾಕೆ ಆಗಿದ್ದಾರೆ ಅಂತ ಹೇಳಿದರೆ, ನನ್ನ ವಿಷಯವಾದ ಜ್ಞಾನವಿಲ್ಲದೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ನಾನು ನಿಮ್ಮನ್ನು ತಳ್ಳಿಬಿಟ್ಟಿದ್ದೇನೆ. ಎಲ್ಲಿದೆ? ಹೋಶೇಯ 4-6 ವಚನ ಓದಿರಿ ಆ ವಚನವನ್ನು. ಹೋಶೇಯ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಫಾರ್ ಲ್ಯಾಕ್ ಆಫ್ ನಾಲೆಜ್ ಬಿಕಾಸ್ ಯು ಹ್ಯಾವ್ ರಿಜೆಕ್ಟೆಡ್ ನಾಲೆಜ್. ಯು ಹ್ಯಾವ್ ರಿಜೆಕ್ಟೆಡ್ ನಾಲೆಜ್. ಪ್ರಾರ್ಥನೆ ಬೇಕಾದರೆ ಗಂಟೆಗಟ್ಟಲೆ ಮಾಡ್ತಾರೆ. ಅನ್ಯ ಭಾಷೆಯಲ್ಲಿ ಬೇಕಾದರೆ ಹೇಳಿದರೆ ಓಕೆ 4 ಗಂಟೆ ಮಾಡ್ತಾರೆ. ಬೈಬಲ್ ಓದಲಿಕ್ಕೆ ಹೇಳಿದರೆ ಕುರುಡನು ಕನ್ನಡಿ ನೋಡಿದಾಗ ಬೈಬಲ್ ಓದ್ತಾರೆ. ಒಂದು ರಿಲೀಜಿಯಸ್ ಪುಸ್ತಕವಾಗಿ ಓದ್ತಾರೆ, ಒಂದು ಕತೆ ಪುಸ್ತಕವಾಗಿ ಓದ್ತಾರೆ. ರೈಟ್. ಸತ್ಯವೇದ ಓದಬೇಕಂತ ಓದ್ತಾರೆ. ದಿನಕ್ಕೊಂದು 3 ಚಾಪ್ಟರ್ ಕಮಿಟ್ ಮಾಡಿದ್ದೇನೆ, ಓದಬೇಕು. ರೈಟ್, ಓದ್ತಾರೆ. ಬಟ್ ಓದುವಾಗ ಅದನ್ನು ನಿಮಗೆ ಅಪ್ಲೈ ಮಾಡಿ ಓದ್ತಾ ಇದ್ದೀರಾ? ನಿನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ ಅಂತ ಓದ್ತಾ ಇದ್ದೀರಾ? ಕನ್ನಡಿಯಲ್ಲಿ ನೋಡುವಾಗ ನೀವು ನಿಮ್ಮನ್ನು ನೋಡ್ತೀರಾ, ನಿಮ್ಮ ಅಂಕಲನ್ನು ನೋಡ್ತೀರಾ, ನಿಮ್ಮ ಅಂಟಿಯನ್ನು ನೋಡ್ತೀರಾ? ಯಾರನ್ನು ನೋಡ್ತೀರಿ? ನಿಮ್ಮ ಕನ್ನಡಿಯನ್ನು ನೋಡುವಾಗ ಯಾರನ್ನು ನೋಡ್ತೀರಿ? ನಿಮ್ಮ ಅಂಕಲ್ ಅಂಟಿಯನ್ನು ನೋಡ್ತೀರಾ, ಅಥವಾ ಪಕ್ಕದ ಮನೆಯವರು ನೋಡ್ತೀರಾ? ಒಮ್ಮೆ ಒಬ್ಬ ಪ್ರೀಚರ್ ವಾಕ್ಯವನ್ನು ಪ್ರೀಚ್ ಮಾಡ್ತಾ ಇದ್ದ. ಪ್ರೀಚ್ ಮಾಡುವಾಗ ಅವನಿಗೆ ಕೆಲವರ ಕಂಡೀಷನ್ ಗೊತ್ತು, ಹಿಂದಿನವರದ್ದು. ಆ ಪ್ರೀಚರಿಗೆ ಏನು ಗೊತ್ತಿಲ್ಲ. ಅವನು ಒಂದು ವಾಕ್ಯ ಬರುವಾಗ ಹೀಗೆ ಮಾಡ್ತಾ ಇದ್ದ, ಇನ್ನೊಂದು ವಾಕ್ಯ ಬರುವಾಗ ಹೀಗೆ ಮಾಡ್ತಾ ಇದ್ದ. ಪ್ರೀಚರಿಗೆ ಬಹಳ ಆಶ್ಚರ್ಯ ಆಯಿತು. ಅವನು ನೀವಾಗಿ ಒಂದು ಸಭೆಗೆ ಹೋಗುವಂತ. ಅದಕ್ಕೆ ಕೇಳಿದ, ನೀನು ವಾಕ್ಯ ನಾನು ಪ್ರೀಚ್ ಮಾಡುವಾಗ ಯಾಕೆ ನೀನು ಹೀಗೆ ಮಾಡ್ತಾ ಇದ್ದಿ, ಒಮ್ಮೊಮ್ಮೆ ಹೀಗೆ ಮಾಡ್ತಾ ಇದ್ದಿ, ಒಮ್ಮೆ ಹೀಗೆ ಮಾಡ್ತಾ ಇದ್ದಿ ಅಂತ. ಅದಕ್ಕೆ ಅವನು ಕೇಳಿದ, ನೀವು ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಿ, ನನಗೆ ಒಬ್ಬೊಬ್ಬರದ್ದು ಕಂಡೀಷನ್ ಗೊತ್ತಿತ್ತು, ಅರ್ಥ ಆಯ್ತಾ? ಅದು ಇವನಿಗೆ ಅಂತ, ನನ್ನಿಂದ ಅಡ್ಡಿ ಆಗಬಾರದಲ್ಲ, ಶೀದ ಹೋಗ್ಲಿ ಅಂತ ಹೀಗೆ ಮಾಡ್ತಿದ್ದೆ. ರೈಟ್. ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತೆ. ಹಾಗೆ ಅಂದರೆ ಅವನು ವಾಕ್ಯವನ್ನು ತನಗೆ ತೆಗೆದುಕೊಳ್ತಿರ್ಲಿಲ್ಲ. ಅವನೇನು ಮಾಡ್ತಾ ಇದ್ದ? ಇವನಿಗೆ ನೋ. ನಾವು ವಾಕ್ಯ ಕೇಳುವಾಗ ನಾವು ವಾಕ್ಯವನ್ನು ನಮಗೋಸ್ಕರ ಕೇಳಬೇಕು. ನೀವು ವಾಕ್ಯವನ್ನು ಓದುವಾಗ ನಿಮಗೋಸ್ಕರ ಓದಿರಿ. ರೈಟ್. ಇಷ್ಟು ದಿನ ಹೇಗೆ ಓದಿದ್ದೀರೋ ಹಾಗೆ ಓದಬೇಡ್ರಿ. ಚೇಂಜ್. ನಿಮಗೋಸ್ಕರ ಓದಿರಿ. ಕಮಾನ್ ಹೇಳ್ರಿ, ವಾಕ್ಯವನ್ನು ಓದುವಾಗ ನಮಗೋಸ್ಕರ ನಾವು ಓದ್ತೇವೆ. ಹಲ್ಲೆಲೂಯಾ. ಯಾರನ್ನು ತಲೆಯಲ್ಲಿ ಇಟ್ಟುಕೊಂಡು ಓದಬೇಡ್ರಿ. ರೈಟ್. ಕೆಲವರದ್ದು ಡಿಬೇಟ್ ಆಗ್ತದೆ, ಆರ್ಗ್ಯುಮೆಂಟ್ ಆಗ್ತದೆ. ಅವರು ವಾಕ್ಯ ಓದ್ತಾರೆ, ಯಾಕಂತ ಹೇಳಿದ್ರೆ ಅಂಡರ್ಲೈನ್ ಆಗ್ತಾರೆ. ಈ ವಾಕ್ಯವನ್ನು ಇವರಿಗೆ ಕೊಡಲಿಕ್ಕೆ ಆಗ್ತದೆ, ಈ ವಾಕ್ಯವನ್ನು ಇವರಿಗೆ ಬಿಸಾಡಲಿಕ್ಕೆ ಆಗ್ತದೆ, ಈ ವಾಕ್ಯ ನಾನು ಇವತ್ತು ಸ್ಟೇಟಸಲ್ಲಿ ಹಾಕಬೇಕು, ಈ ವಾಕ್ಯವನ್ನು ನಾನು ಪ್ರೀಚ್ ಮಾಡಬೇಕು. ಪ್ರೀಚ್ ಮಾಡೋದಕ್ಕೋಸ್ಕರ ನಾವು ವಾಕ್ಯ ಓದುವುದಲ್ಲ, ಅಥವಾ ಸ್ಟೇಟಸಲ್ಲಿ ಹಾಕುವುದಕ್ಕೋಸ್ಕರ ವಾಕ್ಯ ಓದುವುದಲ್ಲ, ಅಥವಾ ಇತರನ್ನು ತಲೆಯಲ್ಲಿ ಇಟ್ಟುಕೊಂಡು ನಾವು ವಾಕ್ಯವನ್ನು ಓದುವುದಲ್ಲ. ನಾವು ವಾಕ್ಯವನ್ನು ಓದಬೇಕು ನಮಗೋಸ್ಕರ. ಪ್ರೇಸ್ ಗಾಡ್. ಎವ್ರಿ ಟೈಮ್ ನಾನು ದೇವರ ವಾಕ್ಯವನ್ನು ಓದುವಾಗ ಪ್ರೀಚ್ ಮಾಡಬೇಕಂತ ನಾನು ಓದುವುದಿಲ್ಲ, ನನಗೋಸ್ಕರ ಓದ್ತೇನೆ. ನನಗೋಸ್ಕರ ಓದಿ ಅದನ್ನು ನಾನು ಆನಂದ ಪಡುತ್ತೇನೆ, ನಾನು ಎಂಜಾಯ್ ಮಾಡುತ್ತೇನೆ. ನಾನು ಕನ್ನಡಿಯನ್ನು ನೋಡುವಾಗ ನನಗೋಸ್ಕರ ನೋಡ್ತೇನೆ, ನನ್ನ ಹೆಂಡತಿಗೋಸ್ಕರ ನೋಡೋದಿಲ್ಲ. ನನ್ನನ್ನು ನಾನು ಆ ಕನ್ನಡಿಯಲ್ಲಿ ನೋಡಿ ನನ್ನನ್ನು ನಾನು ಕ್ಲೀನ್ ಮಾಡ್ತೇನೆ. ರೈಟ್. ನನಗೋಸ್ಕರ ನೋಡ್ತೇನೆ.
ಅದೇ ರೀತಿ ದೇವರ ವಾಕ್ಯವನ್ನು ನೋಡುವಾಗ ಇಟ್ ಇಸ್ ಎ ಸ್ಪಿರಿಚುವಲ್ ಮಿರರ್. ಅದು ಆತ್ಮಿಕ ಕನ್ನಡಿಯಾಗಿದೆ. ಅದು ನಿಮ್ಮನ್ನು ಆತ್ಮಿಕವಾಗಿ ನೀವು ಹೇಗಿದ್ದೀರಿ, ಯಾರಾಗಿದ್ದೀರಿ, ನಿಮಗೇನು ಕೊಡಲ್ಪಟ್ಟಿದೆ, ನೀವೇನು ಮಾಡಲು ಶಕ್ತರು ಎಂಬುದನ್ನು ನಿಮಗೆ ತೋರಿಸ್ತದೆ. ರೈಟ್? ನಿಮ್ಮ ಇನ್ನರ್ ಕಣ್ಣುಗಳು ಬದಲಾಗುತ್ತವೆ. ನಿಮ್ಮ ಇನ್ನರ್ ಕಣ್ಣುಗಳು ಬೆಳಗಲ್ಪಡುತ್ತವೆ. ನೀವು ಒಳಗಿಂದ ನೋಡುವ ಸ್ಥಿತಿ ಬದಲಾಗ್ತದೆ. ಆತ್ಮಿಕ ಲೋಕದಲ್ಲಿ ನೀವು ಡಿಫ್ರೆಂಟ್ ನೋಡಿದರೆ ನ್ಯಾಚುರಲ್ ವರ್ಲ್ಡಲ್ಲಿ ಚೇಂಜ್ ಆಗುತ್ತದೆ. ಈ ಸ್ವಾಮಿ ಪರಿಸೆಯರಿಗೆ ಹೇಳಿದ, ಪರಿಸೆಯನ್ನೇ ನೀವು ಪಂಚಪಾತ್ರೆ ಬಟ್ಟಲುಗಳನ್ನು ಹೊರಗಿಂದ ಶುಚಿ ಮಾಡುತ್ತೀರಿ, ಬಟ್ ಒಳಗೆ ಏನಾಗಿದೆ? ನಾತ ಹಿಡಿದಿದೆ. ಓದಿ ಆ ವಚನವನ್ನು, ರೀಡ್ ಫಾರ್ ಮೀ. 23ನೇ ಅಧ್ಯಾಯ 25ನೇ ವಚನದಲ್ಲಿ ಓದಿರಿ. ಮತ್ತಾಯ: ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸೆಯರೇ, ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ. ಪಂಚಪಾತ್ರೆ ಬಟ್ಟಲು ಅಂತ ಹೇಳಿದರೆ ನಿಮ್ಮ ಶರೀರ, ನಿಮ್ಮ ಪಾತ್ರೆ ಎಂಬುದು ಶರೀರ. ಪಂಚಪಾತ್ರೆ ಅಂತ ಹೇಳಿದರೆ ನಿಮ್ಮ ಇಂದ್ರಿಯಗಳು, 5 ಸೆನ್ಸ್. ವಾಕ್ಯವನ್ನು ಕೇವಲ ನಿಮ್ಮ ಇಂದ್ರಿಯಗೋಸ್ಕರ ಮೆಡಿಟೇಟ್ ಮಾಡುತ್ತೀರಿ, ಇಂದ್ರಿಯಗಳಿಂದ ನೋಡುತ್ತೀರಿ. ಥ್ರೂ ಯೋರ್ ಸೆನ್ಸ್ ಯು ಸಿ ದ ವರ್ಡ್ ಆಫ್ ಗಾಡ್. ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತದೆ. ನೆಕ್ಸ್ಟ್, ಕುರುಡನಾದ ಪರಿಸೇಯನೇ, ಅಂದರೆ ಅವರ ಈ ತಲೆಯಲ್ಲಿರುವ 2 ಕಣ್ಣುಗಳು ನೋಡ್ತಾ ಇವೆ. ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ನಿಮ್ಮ ದೇಹಕ್ಕೆ ಕಣ್ಣುಗಳಿವೆ, ನಿಮ್ಮ ಪ್ರಾಣಕ್ಕೆ ಕಣ್ಣುಗಳಿವೆ, ನಿಮ್ಮ ಆತ್ಮಕ್ಕೆ ಕಣ್ಣುಗಳಿವೆ. ಕೇಳ್ತಾ ಇದ್ದೀರಾ? ನಿಮ್ಮ ಶರೀರಕ್ಕೆ 2 ಕಣ್ಣುಗಳಿದೆ, ಅವುಗಳನ್ನು ಕಾಲಿಲ್ಲಿ ಇದ್ದದನ್ನು ನೋಡ್ತೀರಿ ಅಷ್ಟೇ. ಬಟ್ ನಿಮ್ಮ ಪ್ರಾಣಕ್ಕೆ ಕಣ್ಣುಗಳಿವೆ. ಆ ಪ್ರಾಣ ಅಂತ ಹೇಳಿದರೆ ಅವ ಸೋಲ್. ಆ ಸೋಲಲ್ಲಿ ನಮ್ಮ ವಿಲ್, ನಮ್ಮ ಮೈಂಡ್, ನಮ್ಮ ಇಮೋಷನ್ ಇದೆ. ಯು ಕ್ಯಾನ್ ಇಮ್ಯಾಜಿನ್ ಡಿಫ್ರೆಂಟ್ಲಿ. ರೆಡ್ ಕಾರ್ ಅಂತ ಹೇಳ್ತಿರುವಾಗ ಇಮಿಡಿಯೇಟ್ಲಿ ನೀವು ಸ್ಪೆಲ್ಲಿಂಗ್ ಅಕ್ಷರ ನೋಡುವುದಿಲ್ಲ, RED CA ಕಾರ್ ಅಂತ ನೋಡುವುದಿಲ್ಲ, ಸ್ಪೆಲ್ಲಿಂಗ್ ನೋಡಿದ್ರೆ ಇಮ್ಮಿಡಿಯೇಟ್ಲಿ ನಿಮ್ಮ ರಿಲೇಟಿವ್ಸ, ನಿಮ್ಮ ನೇಬರದ್ದ ಅಥವಾ ನಿಮ್ಮ ಯಾರದ್ದ, ಇಮ್ಮಿಡಿಯೇಟ್ಲಿ ನಿಮಗೆ ಏನು ಕಾಣುತ್ತದೆ ಅಂತ ಹೇಳಿದ್ರೆ ಕಾರ್ ಕಾಣುತ್ತದೆ. ಇಮ್ಮಿಡಿಯೇಟ್ಲಿ ನೀವು ಕಾರನ್ನು ನೋಡ್ತೀರಿ. ಎಲ್ಲಿ? ಇಮ್ಯಾಜಿನೇಷನ್ನಿಂದ. ಬಟ್ ನಿಮ್ಮ ಆತ್ಮದಲ್ಲಿ ದೇರ್ ಇಸ್ ಎ ಕ್ರಿಯೇಟಿವ್ ಪವರ್. ನೀವು ಆತ್ಮದ ಒಳಗಿಂದ ಏನು ಚೇಂಜ್ ಮಾಡುತ್ತೀರಿ, ಇಟ್ ವಿಲ್ ಚೇಂಜ್ ಔಟ್ ಸೈಡ್. ನಿಮ್ಮ ನ್ಯಾಚುರಲ್ ಸಿಚುವೇಶನ್ಗಳು ಏನೇ ಆಗಿರಬಹುದು, ವರ್ಡ್ ನಿಮ್ಮ ಸ್ಪಿರಿಟ್ನ ಒಳಗೆ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಆತ್ಮಿಕ ಕಣ್ಣುಗಳು ನೋಡ್ಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಮೇ ಬಿ ಯು ಆರ್ ಸಿಕ್ ಇನ್ ಫಿಸಿಕಲ್ ಬಾಡಿ. ನಿಮ್ಮ ಆತ್ಮದಲ್ಲಿ ನೀವು ಹೆಲ್ತಿಯಾಗಿ ನೋಡಿದರೆ ನಿಮ್ಮ ಬಾಡಿಗೆ ಹೆಲ್ತ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಹಲೋ, ಇಲ್ಲಿ ಹೇಳ್ತಾರೆ ಕುರುಡನಾದ ಪರಿಸೇಯನ್. ಇಲ್ಲಿ ಕುರುಡ ಅಂದ್ರೆ ಇವರಿಗೆ ಕಣ್ಣು ಕರೆಕ್ಟ್ ಇತ್ತು, ಈ ಕಣ್ಣಲ್ಲ. ಅಲ್ಲಿ ಬರೆಯುವಂಥದ್ದು ಸ್ಪಿರಿಚುವಲ್ ಕಣ್ಣುಗಳು. ಕುರುಡನಾದ ಪರಿಸೇಯನ್, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು. ಚೇಂಜ್ ಇನ್ನರ್ 5 ಫಿಸಿಕಲ್ ಸೆನ್ಸ್. ಆಗ ಅವುಗಳ ಹೊರಭಾಗವು ಶುಚಿ ಆಗುವುದು. ಇಫ್ ಯು ಆರ್ ಸಿಕ್ ಇನ್ ಯೋರ್ ಸ್ಪಿರಿಟ್, ಯು ಆಲ್ವೇಸ್ ಸಿಕ್ ಇನ್ ಯೋರ್ ಬಾಡಿ. ನೀನು ಒಳಗಿಂದ ಸಾಲಗಾರನಾದ ಅಂತ ಹೇಳಿದ್ರೆ ನಿನಗೆ ಕೋಟಿ ರೂಪಾಯಿ ಕೊಟ್ಟರು ನೀನು ಪುನಃ ಸಾಲಗಾರನೇ. ನೀನು ಒಳಗಿಂದ ಬಡವನಾಗಿದ್ದರೆ ಹೊರಗಿಂದ ನೀನು ಬಡವನೇ. ಒಳಗಿಂದ ನೀನು ರಿಚ್ ಆಗಿದ್ದರೆ ಹೊರಗೆ ಏನಿಲ್ಲ ಅಂತ ಹೇಳಿದ್ರೆ ನೀನು ರಿಚ್ ಆಗಿರುತ್ತೆ. ಆಲ್ವೇಸ್ ಸಪ್ಲೈ ಇಸ್ ಫಾರ್ ಯು. Supply is coming to you from east, west, north, south, because you are drawing something. ನೀನು ಆಕರ್ಷಿಸ್ತಿ. ಒಳ್ಳೆಯ ಸಂಗತಿಗಳು ನಿನ್ನ ಕಡೆಗೆ ಹರಿದು ಬರ್ತದೆ. ಆತ್ಮಿಕ ಲೋಕದಲ್ಲಿ ಅದು ಹರಿದು ಬಂದರೆ ನ್ಯಾಚುರಲ್ ವರ್ಲ್ಡ್ ಕ್ಯಾನಾಟ್ ಸ್ಟಾಪ್ ಯು. ಕುರುಡನಾದ ಪರಿಸೇಯನೇ,
ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು. ಹೇಗೆ ಶುಚಿ ಮಾಡುವುದು? ಥ್ರೂ ದ ವರ್ಡ್ ಆಫ್ ಗಾಡ್. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ. ದೇವರ ವಾಕ್ಯ ನೀವು ಕೇಳುತ್ತೀರಿ, ದೇವರ ವಾಕ್ಯ ಪುನಃ ಕೇಳುತ್ತೀರಿ, ಪುನಃ ಕೇಳುತ್ತೀರಿ, ಪುನಃ ಕೇಳುತ್ತೀರಿ. ನಿಮ್ಮ ಇನ್ನರ್ ಇಮೇಜ್ ದೇವರ ವಾಕ್ಯದಲ್ಲಿ ಬದಲಾಗುತ್ತದೆ. ಏನು ಬದಲಾಗುತ್ತದೆ? ಔಟ್ವರ್ಡ್ ಬದಲಾಗುತ್ತದೆ. ಒಬ್ಬ ಪ್ಯಾರಲೈಸ್ ಆದ ವ್ಯಕ್ತಿ, ಅವನು ಒಳಗಿಂದ ಪ್ಯಾರಲೈಸ್ ಆದರೆ ಅವನು ನಡಿಲಿಕ್ಕೆ ಆಗುವುದಿಲ್ಲ. ಬಟ್ ಅವನು ಒಳಗಿಂದ ಎದ್ದರೆ ಹೊರಗೆ ಅವನು ತನ್ನಷ್ಟಕ್ಕೆ ಹೇಳ್ತಾನೆ. ಅದಕ್ಕೋಸ್ಕರ ದಿ ಇಂಪಾರ್ಟೆಂಟ್, ದೇವರ ವಾಕ್ಯ ಮತ್ತು ದೇವರ ಪ್ರಸನ್ನತೆ ನಮ್ಮ ಇನ್ನರ್ ಇಮೇಜ್ ಅನ್ನು ಬದಲಾಯಿಸ್ತದೆ. ರೈಟ್? ಕುರುಡನಾದ ಪರಿಚಯ ಮೊದಲು ಪಂಚಪಾತ್ರೆ ಬಟ್ಟರ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿ ಆಗುವುದು. ನೆಕ್ಸ್ಟ್, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸೇಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆ ಆಗಿದ್ದೀರಿ. ಈ ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ಹೊಲಸಿನಿಂದಲೂ ತುಂಬಿರುತ್ತದೆ. ಕೆಲವರು ಹೊರಗೆ ಬ್ಯೂಟಿಫುಲ್ ಆಗಿರುತ್ತಾರೆ, ಅವರು ಒಳಗೆ ಏನಂತ ಗೊತ್ತಾಗುವುದು ಅವರ ಮಾತುಗಳಿಂದ. ಯುವರ್ ವರ್ಡ್, ಯುವರ್ ಎಕ್ಸ್ಪ್ರೆಷನ್. ನೀನು ಹೇಗೆ ಪ್ರಕಟಿಸ್ತಿ? ನಿನ್ನ ಮಾತುಗಳಿಂದ. ನಿನ್ನ ಮಾತುಗಳು ನೀನು ಯಾರು ಅಂತ ಹೇಳುತ್ತದೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುವುದು. ಹಾಗಾದರೆ ನಮ್ಮ ಹೃದಯವನ್ನು ಬದಲಾಯಿಸುವಂಥದ್ದು ದೇವರ ವಾಕ್ಯ. ಪ್ರೇಸ್ ಗಾಡ್. ನಿಮ್ಮ ಬಲ, ನಿಮ್ಮ ಶಕ್ತಿಯಿಂದ ನೀವು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರು ನಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಹೋಲಿ ಸ್ಪಿರಿಟ್ ಲಿವ್ಸ್ ಇನ್ ಯು. ಆ ಪವಿತ್ರಾತ್ಮ ನಿಮ್ಮ ಒಳಗೆ ಸ್ಟರ್ ಆಗ್ಬೇಕಂತ ಹೇಳಿದ್ರೆ ಯು ನೀಡ್ ದ ವರ್ಡ್ ಆಫ್ ಗಾಡ್ ಇನ್ ಯೋರ್ ಸ್ಪಿರಿಟ್. ವರ್ಡ್ ಆಫ್ ಗಾಡ್ ಇನ್ ಯೋರ್ ಸ್ಪಿರಿಟ್. ದೇವರ ವಾಕ್ಯ ನಿಮ್ಮ ಆತ್ಮದ ಒಳಗೆ ಅದು ಪ್ರವೇಶಿಸಿದಾಗ ಅದು ನಿಮ್ಮನ್ನು ಪ್ರಜ್ವಲಿಸುವಂತೆ ಮಾಡುತ್ತದೆ. ನಿಮ್ಮ ಇನ್ನರ್ ಇನ್ಸೈಟ್ ಅನ್ನು ಬದಲಾಯಿಸ್ತದೆ. ನೀನು ಒಳಗೆ ಫೇಲಿಯರ್ ಆಗಿದ್ದರೆ ಹೊರಗೆ ಫೇಲಿಯರೇ ನೀನು ಒಳಗೆ ವಿನ್ನರ್ ಆಗಿದ್ದರೆ ಯು ಆಲ್ವೇಸ್ ವಿನ್. ಯು ಆಲ್ವೇಸ್ ವಿನ್. ಹಲೋ, ಹೇಳ್ರಿ ಒಳಗೆ, ಹೇಳ್ರಿ ಒಳಗೆ, ಹೇಳ್ರಿ ಒಳಗೆ ಬದಲಾಯಿಸಿದರೆ ಹೊರಗೆ ತನ್ನಷ್ಟಿಗೆ ಬದಲಾಗುವುದು. ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸ್ತಿಲ್ಲ, ದೇವರು ನಿಮ್ಮನ್ನು ಬದಲಾಯಿಸ್ತಾನೆ. ರೈಟ್? ದೇವರು ನಿಮ್ಮನ್ನು ಬದಲಾಯಿಸ್ತಾನೆ. ಕಮಾನ್, ಪಕ್ಕದವರಿಗೆ, ದೇವರು ನಿನ್ನನ್ನು ಬದಲಾಯಿಸ್ತಾನೆ. ಹಾಗಾದರೆ ನಿಮ್ಮನ್ನು ಬದಲಾಯಿಸಲಿಕ್ಕೆ ನಿಮ್ಮನ್ನು ದೇವರಿಗೆ ಬಿಟ್ಟುಕೊಡ್ಬೇಕು. ಯು ಹ್ಯಾವ್ ಟು ಗಿವ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಗಿವ್ ಯುವರ್ ಸೆಲ್ಫ್. ಚೇಂಜ್. ಒಂದು ಮಡಕೆ ಇದೆ, ರೈಟ್? ಒಂದು ಮಡಕೆ, ಕುಂಬಾರನ ಒಳಗೆ ಕೈ ಹಾಕ್ತಾನೆ. ಎಷ್ಟು ಕೈ ಅವನ ಒಳಗೆ ಹೋಗ್ತದೆ ನೋಡಿ, ಅಷ್ಟು ಹೊರಗಿನಿಂದ ಏನು ಬರ್ತದೆ, ಮಡಕೆ ಅಷ್ಟು ದೊಡ್ಡದಾಗ್ತದೆ. ನಿಮ್ಮ ಒಳಗೆ ದೇವರಿಗೆ ಕೈ ಹಾಕಲಿಕ್ಕೆ ಬಿಡಬೇಕು. ಪಕ್ಕದವರಿಗೆ ಹೇಳ್ರಿ, ನಿಮ್ಮ ಒಳಗೆ ದೇವರಿಗೆ ಕೈ ಹಾಕಲಿಕ್ಕೆ ಬಿಡಬೇಕು. ಯಾರ್ಯಾರಿಗೆ ಕೈ ಹಾಕಲಿಕ್ಕೆ ಬಿಡುವುದಲ್ಲ, ದೇವರಿಗೆ ನಿಮ್ಮ ಒಳಗೆ ಕೈ ಹಾಕಲಿಕ್ಕೆ ಬಿಡಬೇಕು. ಆತನು ಹೇಳ್ತಾನೆ, ನಾನು ಕುಂಬಾರನು, ನೀವು ಜೇಡಿ ಮಣ್ಣು. ಕೇಳಿದ್ದೀರಾ? ಹಲೋ, ನಾನು ಕುಂಬಾರನು, ನೀವು ಜೇಡಿ ಮಣ್ಣು. ನಾನು ನಿಮಗೆ ಶೇಪ್ ಕೊಡ್ತೇನೆ, ನಾನು ನಿಮ್ಮನ್ನು ಬದಲಾಯಿಸ್ತೇನೆ, ನಾನು ನಿಮ್ಮನ್ನು ರೂಪಿಸ್ತೇನೆ, ನಾನು ನಿಮ್ಮ ಸ್ಟೋರಿಯನ್ನು ಬದಲಾಯಿಸ್ತೇನೆ, ನಾನು ನಿಮ್ಮ ಇನ್ನರ್ ಥಿಂಕಿಂಗ್ ಅನ್ನು ಬದಲಾಯಿಸ್ತೇನೆ, ನಾನು ನಿಮ್ಮ ಇನ್ನರ್ ಇಮೇಜ್ ಅನ್ನು ಬದಲಾಯಿಸ್ತೇನೆ. ಸಿಕ್ ಇಮೇಜ್ ಹೋಗಿ ಹೆಲ್ತ್ ಇಮೇಜ್ ಆಗುತ್ತದೆ, ಬಡತನದ ಇಮೇಜ್ ಹೋಗಿ ಸಮೃದ್ಧಿ ಇಮೇಜ್ ಸ್ಟಾರ್ಟ್ ಆಗುತ್ತದೆ, ಫೇಲಿಯರ್ ಇಮೇಜ್ ಹೋಗಿ ಸಫಲತೆಯ ಇಮೇಜ್ ಪ್ರಾರಂಭವಾಗ್ತದೆ. ನಿಮ್ಮ ಒಳಗೆ ಯಾವಾಗ ನಿಮ್ಮ ಒಳಗೆ ಬದಲಾಗುತ್ತದೆ, ಹೊರಗೆ ತನ್ನಷ್ಟಿಗೆ ಬದಲಾಗುತ್ತದೆ. ಹಲೋ, ಅದಕ್ಕೋಸ್ಕರ ಎವ್ರಿ ಟೈಮ್ ಪ್ರಾರ್ಥನೆ ಮಾಡ್ರಿ,
ಎಫೆಸೀಯರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 17ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳು, ಹೇಳ್ರಿ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಐ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಎನ್ಲೈಟೆಡ್. ಮನೋನೇತ್ರ ಅಂದ್ರೆ ಏನು? ಕಣ್ಣುಗಳು. ನೇತ್ರಾಲಯ ಕೇಳಿದ್ದೀರಾ? ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡು ನಿರೀಕ್ಷಿಸುವ ಪದವಿ. ದ ಐ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಬೀಂಗ್ ಎನ್ಲೈಟೆಡ್ ದಟ್ ಯು ಮೇ ನೋ ವಾಟ್ ಇಸ್ ದ ಹೋಪ್ ಆಫ್ ಹಿಸ್ ಕಾಲಿಂಗ್. ಹೋಪ್ ಅಂತ ಹೇಳಿದ್ರೆ ಇನ್ನರ್ ಪಿಕ್ಚರ್, ನಿರೀಕ್ಷೆ ಅಂತ ಹೇಳ್ತಾರೆ. ನಿರೀಕ್ಷೆ ಅಂತ ಹೇಳಿದ್ರೆ ಬ್ಲೂ ಪ್ರಿಂಟ್. ಯಾವುದೇ ಮನೆ ಕಟ್ಟಬೇಕಾದ್ರೆ ನಿಮ್ಮ ಒಳಗೆ ಏನಿರ್ತದೆ? ಒಂದು ಬ್ಲೂ ಪ್ರಿಂಟ್ ಇರ್ತದೆ, ರೈಟ್? ನೀವೇನೇ ಮನೆ ಕಟ್ಟಬೇಕಾದ್ರೆ ನಿಮ್ಮ ಒಳಗೆ ಒಂದು ಬ್ಲೂ ಪ್ರಿಂಟ್ ಇರ್ತದೆ. ಆ ಬ್ಲೂ ಪ್ರಿಂಟನ್ನು ನೀವೇನು ಮಾಡ್ತೀರಿ? ಬರೀತೀರಿ, ಬಿಡಿಸ್ತೀರಿ. ಇಲ್ಲೇ ಒಂದು ಕಿಚನ್ ಇರಬೇಕು, ಇಲ್ಲೇ ಒಂದು ಬೆಡ್ರೂಮ್ ಇರಬೇಕು, ಇಲ್ಲೇ ಒಂದು ಹಾಲ್ ಇರಬೇಕು, ಆ ಹಾಲ್ ಹೀಗೆ ಇರಬೇಕು, ಡೈನಿಂಗ್ ಇಲ್ಲಿರಬೇಕು, ಟಾಯ್ಲೆಟ್ ದೊಡ್ಡದು ಬೇಕು, ರೈಟ್? ನಿಮ್ಮ ಇಮ್ಯಾಜಿನೇಷನ್ ಇರ್ತದೆ, ರೈಟ್? ಅದು ಯಾರಿಗಾದ್ರೂ ನೀವು ಮನೆ ಕಟ್ಟಲಿಕ್ಕೆ ಹೇಳುವಾಗ ನೀವು ಒಂದು ದುಬೈಗೆ ಹೋಗ್ತೀರಿ ಅಂತ ಅನಿಸ್ಬೋದು, 1 ವರ್ಷಕ್ಕೋಸ್ಕರ. ಕೃಪಣ್ಣನಿಗೆ ಹೇಳ್ತೀರಿ, ಕೃಪಣ್ಣ ನನಗೆ ಒಂದು ಮನೆ ಕಟ್ಟಿ ಕೊಡಿ, ಒಳ್ಳೇದು ಅಂತ ಹೇಳಿ ಒಂದು 20 ಲಕ್ಷ ಕೊಡ್ತೀರಿ, ಉಳಿದೆಲ್ಲ ನೆಕ್ಸ್ಟ್ ಬಂದು ಕೊಡ್ತೇನೆ ಅಂತ ಹೇಳ್ತೀರಿ. ಮನೆ ಕಟ್ಟಿ ಕೊಡಿ ಅಂತ 1 ವರ್ಷದಿಂದ ಬರುವಾಗ ಕೃಪಣ್ಣ ಮನೆ ಕಟ್ಟಿ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ? ಕಮಾನ್, ಯಾಕೆ ಕೊಡುವುದಿಲ್ಲ? ಅವರಿಗೆ ಬ್ಲೂ ಪ್ರಿಂಟೇ ಕೊಡಲಿಲ್ಲ. ಏನಂತ ಕಟ್ಟಿ ಕೊಡಲಿ? ಅದೇ ರೀತಿ ಹೋಲಿ ಸ್ಪಿರಿಟ್ ನಿಮಗೆ ಕೊಡಲ್ಪಟ್ಟಿದ್ದಾನೆ. ಆತನು ಅಧಿಕ ಪ್ರಸಂಗಿ ಅಲ್ಲ. ಪವಿತ್ರಾತ್ಮ ನಿಮಗೆ ಕೊಡಲ್ಪಟ್ಟಿದ್ದಾನೆ ನಿಮಗೆ ಸಹಾಯಕ್ಕೋಸ್ಕರ. ಪವಿತ್ರಾತ್ಮ ನಿಮ್ಮ ಜೀವಿತದಲ್ಲಿ ಏನೇ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಮೊದಲು ನಿಮ್ಮ ಒಳಗೆ ಒಂದು ಬ್ಲೂ ಪ್ರಿಂಟ್ ಕೊಡಬೇಕು. ಅದಕ್ಕೆ ಹೇಳ್ತಾರೆ ಇನ್ನರ್ ಇಮೇಜ್. ಬ್ಲೂ ಪ್ರಿಂಟ್ ಬರುವಂಥದ್ದು ಥ್ರೂ ದ ವರ್ಡ್ ಎಂಬ ಪೆನ್ನಿನಿಂದ ಬಿಡಿಸಬೇಕದು. ವಾಕ್ಯದ ಲೈನಲ್ಲಿ ಎಲ್ಲೆಲ್ಲಿ ಹೋಗಬಾರದು. ವರ್ಡ್ ಪ್ರೊಡ್ಯೂಸ್ ಹೋಪ್. ಹೇಳ್ರಿ ನಿರೀಕ್ಷೆ. ಹೇಳ್ರಿ ವರ್ಡ್ ಪ್ರೊಡ್ಯೂಸ್ ಹೋಪ್. ವಾಕ್ಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಳಗೆ ಪಿಕ್ಚರ್ ಕೊಡ್ತದೆ. ಈಗ ನಾನು ಮಾತಾಡ್ತಾ ಹೋಗ್ತೇನೆ, ನಾನು ಹಾಗೆ ಹೇಳಿದೆ ಕೆಂಪು ಕಾರು ಅಂತ ಹೇಳುವಾಗ ನಿಮ್ಮ ಒಳಗಿಂದ ಪಿಕ್ಚರ್ ಸ್ಟಾರ್ಟ್ ಆಯಿತು. ಗಮನವಿಟ್ಟು ಕೇಳಿದರೆ ಪಿಕ್ಚರ್ ಸ್ಟಾರ್ಟ್ ಆಯ್ತು. ಕೆಂಪು ಕಾರು ಯಾರನ್ನ ಅನ್ಲ ನಾವು ಕರ್ಪಣ್ಣನೋ ಕೆಂಪು ಕಾರು, ಕಪ್ಪು ಬೆಕ್ಕು, ಇಮಿಡಿಯೇಟ್ಲಿ ರಾಟ್ ವಿಲ್ಲರ್, ಏನೇನು ಮಾತಾಡೋ ಬಟ್ ಇಮಿಡಿಯೇಟ್ಲಿ ನೀವು ಡ್ರಾ ಮಾಡ್ತೀರಿ ಒಳಗಿಂದ. ದ ವರ್ಡ್ ಪ್ರೊಡ್ಯೂಸ್ ಪಿಕ್ಚರ್, ರೈಟ್? ಏನು ಮಾತಾಡಲ್ಪಡ್ತದೆ ಇಮಿಡಿಯೇಟ್ಲಿ ನಿಮ್ಮ ಒಳಗಿಂದ ಏನು ಹೋಗ್ತದೆ? ಚಿತ್ರಣ ಹೋಗ್ತದೆ. ಆತನ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಿ. ದೇವರು ಹೇಳುವುದಿಲ್ಲ ಗುಣ ಆಗ್ತೀರಿ ಅಂತ, ಗುಣ ಆಗಿದ್ದೀರಿ. ನೀವೇನು ಪಿಕ್ಚರ್ ಮಾಡ್ತಾ ಇದ್ದೀರಿ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಹೇಳಿದ ನಾನು ಗುಣವಾಗಿದ್ದೇನೆ. ಯು ಕ್ಯಾನ್ ಸಿ ಯುವರ್ ಸೆಲ್ಫ್, ಐ ಆಮ್ ಹೀಲ್ಡ್, ಥ್ಯಾಂಕ್ ಯು ಲಾರ್ಡ್. ಪಿಕ್ಚರ್ ಬಂತು ಒಳಗೆ. ಆ ಪಿಕ್ಚರ್, ಆ ನಿರೀಕ್ಷೆಗೆ ಹೋಪ್ ಅಂತ ಹೇಳ್ತಾರೆ. ಬಟ್ ಹೋಪ್ ಇಲ್ಲಿ ಕೇಳ್ರಿ, ನಿರೀಕ್ಷೆ ಮ್ಯಾನಿಫೆಸ್ಟೇಷನ್ ಮಾಡೋದಿಲ್ಲ. ನಿರೀಕ್ಷೆ ವಿದೌಟ್ ಹೋಪ್ ದೇರ್ ಇಸ್ ನೋ ಫೇತ್. ನಂಬಿಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪಿಕ್ಚರ್ ಬಾಕ್ಸ್ ಆಫೀಸಲ್ಲಿ ಇದ್ದದ್ದು ರಿಲೀಸ್ ಮಾಡಿಬಿಡ್ತದೆ. ನಿಮಗೆ ಬೆಸ್ಟ್ ಉದಾಹರಣೆ ತೋರಿಸ್ತೇನೆ, ಓದಿರಿ. ರೋಮನ್ಸ್ 4 ಚಾಪ್ಟರ್ 17 ವರ್ಸ್ ಬೆಸ್ಟ್ ಉದಾಹರಣೆ.
ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿ. ಓಕೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆ. ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ಇಂಗ್ಲಿಷಲ್ಲಿದೆ, ಆಸ್ ಇಟ್ ಈಸ್ ರಿಟನ್, ಐ ಹ್ಯಾವ್ ಮೇಡ್ ಯು ಎ ಫಾದರ್ ಆಫ್ ಮೆನಿ ನೇಷನ್ಸ್. ಐ ಆಮ್ ಗೋಯಿಂಗ್ ಟು ಮೇಕ್ ಯು ಅಂತ ಹೇಳುದಿಲ್ಲ, ನಾನು ನಿನ್ನನ್ನು ಮಾಡ್ತೇನೆ ಅಂತ ಹೇಳುವುದಿಲ್ಲ. ಐ ಹ್ಯಾವ್ ಮೇಡ್ ಯು, ಕಮರೇಟ್, ಐ ಹ್ಯಾವ್ ಮೇಡ್ ಯು. ಅದರ ಅರ್ಥ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ, ಹಲೋ ಇದ್ದೀರಿ? ನಾನು ನಿನ್ನನ್ನು, ದೇವರು ಹೇಳಿದ್ದಾನೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ. ಹೇಳ್ರಿ, ಮಾಡಿದ್ದೇನೆ. ದೇವರು ಹೇಳ್ತಾ ಇದ್ದಾನೆ, ನೀನು ಅನೇಕ ಜನಾಂಗಗಳಿಗೆ ತಂದೆ ಆಗುತ್ತೆ ಅಂತ ಹೇಳಲಿಲ್ಲ ಅಲ್ಲಿ. ಇದೇ ವ್ಯತ್ಯಾಸ. ಆಗುತ್ತೆ ನಿರೀಕ್ಷೆ, ಆಗಿದ್ದಿ ನಂಬಿಕೆ. ಬಟ್ ದೇವರು ಮಾತಾಡುವಾಗ ಯಾವಾಗಲೂ ಕ್ಲಿಯರ್ ಮಾತಾಡುತ್ತಾನೆ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ. ನಿಮ್ಮ ವಿಷಯದಲ್ಲಿ ದೇವರು ಏನು ನೋಡ್ತಾ ಇದ್ದಾನೆ ನೋಡ್ರಿ, ದೇವರು ಅದನ್ನೇ ಮಾತಾಡು. ನಿಮ್ಮ ವಿಷಯದಲ್ಲಿ ದೇವರು ಏನು ನೋಡ್ತಾನೋ ಅದೇ ಅವನು ಮಾಡ್ತಾನೆ, ಮಾತಾಡ್ತಾನೆ. ಅದು ಅವನ ಮಾತು. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡ್ತೇನೆ ಅಂತ ಹೇಳಲಿಲ್ಲ, ನಾನು ಮಾಡಿದ್ದೇನೆ. ಓದಿ, as it is written, I have made you a father of many nations in the presence of him whom he believed, God who gives life to the dead and call those things which do not exist. ಏನು ಬರೆಯಲ್ಪಟ್ಟಿದೆ? ಅಬ್ರಾಮನು ನಮ್ಮೆಲ್ಲರಿಗೆ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ. ಹಲೋ, ಇಲ್ಲಿ ಕೇಳ್ತೀರ, ದೇವರು ಏನಂತೆ? ಇಲ್ಲದ್ದನ್ನು ಇರುವ ಹಾಗೆ ಕರೀತಾನೆ. ಫಸ್ಟ್ ನನ್ನ ಕಿಸೆಯಲ್ಲಿ ಹಣ ಇಲ್ಲ, ನೋ, ದೇವರು ನಿನ್ನಲ್ಲಿ ತುಂಬ ಹಣ ಇರುವುದನ್ನು ಕರೀತಾನೆ. ಫಸ್ಟ್ ನನಗೆ ಆರೋಗ್ಯ ಇಲ್ಲ, ದೇವರು ನಿನ್ನ ಆರೋಗ್ಯವಾಗಿದ್ದಿ ಅಂತ ಕರೀತಾನೆ. ದೇವರು ಇಲ್ಲದ್ದನ್ನು ಇರುವ ಹಾಗೆ ಕರೆಯುವವನು. ಆದಿಯಲ್ಲಿ ದೇವರು, ಬೈಬಲ್ ಹೇಳ್ತಿದೆ, ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು. ರೈಟ್? ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು. ಭೂಮಿಯು ಬರಿದಾಗಿತ್ತು, ಕ್ರಮವಿಲ್ಲದಿತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು. ಆಗ ದೇವರು ನ್ಯಾಚುರಲ್ ಮಾತಾಡಲೇ ಇಲ್ಲ, ಎಷ್ಟು ಕತ್ತಲೆ ಇಲ್ಲಿ, ಎಷ್ಟು ಕ್ರಮ ಇಲ್ಲ ಇಲ್ಲಿ, ಇಲ್ಲಿ ಎಷ್ಟು ಬರಿದು ಖಾಲಿ ಗಾಲಿ, ಎಲ್ಲ ಖಾಲಿ ಗಾಲಿ, ಚಿಕ್ ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಎಲ್ಲ ಖಾಲಿ ಗಾಲಿ. ದೇವರು ಹಾಗೆ ಮಾತಾಡಲೇ ಇಲ್ಲ. ಆಗ ದೇವರು ಬೆಳಕಾಗಲಿ ಎಂದು ಕರೆದನು, ಅದು ಆಯಿತು. ಇಲ್ಲದ್ದನ್ನು ಇರುವುದಾಗಿ ದೇವರು ಕರೆಯೋನಾಗಿದ್ದಾನೆಂದು ಅಬ್ರಾಮನು ತಿಳಿದುಕೊಂಡನು. ಇವತ್ತು ನಾವು ತಿಳಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅಬ್ರಾಮ ತಿಳಿದ, ಫಲವನ್ನು ಕಂಡ. ನಾವು ತಿಳಿದಾಗ ನಾವು ಫಲವನ್ನು ಕಾಣುತ್ತೇವೆ. ಅಬ್ರಾಮನು ತಿಳಿದಿದ್ದು ಅವನಿಗೋಸ್ಕರ, ನಾವು ತಿಳಿಯುವುದು ನಮಗೋಸ್ಕರ. ಹಲೋ, ಪಾಸ್ಟು ತಿಳಿಯುವುದು ಅವನಿಗೋಸ್ಕರ, ನೀವು ತಿಳಿಯುವುದು ನಿಮಗೋಸ್ಕರ. ತಿಳಿದರೆ ಫಲ ಕೊಡ್ತೀಸಿ. ದೇವರು ಸತ್ತವರನ್ನು ಬದುಕಿಸುವನಾಗಿ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿ ಇದ್ದನೆಂದು ಅಬ್ರಾಮನು ನಂಬಿದನು. ಹಿ ಬಿಲೀವ್, ಅದನ್ನು ತಿಳಿದನು. ನೆಕ್ಸ್ಟ್ ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದೆಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರು. Who contrary to hope, in hope believed. He hoped against hope. ಒಂದು ಟ್ರಾನ್ಸ್ಲೇಷನ್ ಇರ್ತದೆ, he hoped against hope.
ಅದರ ಅರ್ಥ ಏನು? ಹೋಪ್ ಅಗೇನ್ಸ್ಟ್ ಹೋಪ್. ಒಬ್ಬ ವ್ಯಕ್ತಿಗೆ ಮೆಡಿಕಲ್ ಸೈನ್ಸ್ ಪ್ರಕಾರ ಒಂದು ನಿರೀಕ್ಷೆ ಇರ್ತದೆ. ದೇಹ ಗಟ್ಟಿಮುಟ್ಟಿರುವಾಗ ಏನಿರ್ತದೆ, ನನಗೊಂದು ಮಕ್ಕಳಾಗ್ಬೋದು ಅಂತ ಒಂದು ನಿರೀಕ್ಷೆ. ಏನಿಲ್ಲದೆ ಆ ಡಾಕ್ಟರ್ ಬಳಿಗೆ ಹೋದರೆ, ಈ ಡಾಕ್ಟರ್ ಬಳಿಗೆ ಹೋದರೆ, ಅಲ್ಲಿ ಹೋದರೆ, ಇಲ್ಲಿ ಹೋದರೆ ದೇಹ ಶರೀರ ಮಕ್ಕಳಾಗ್ತವೆ ಅಂತ. ಇಲ್ಲಿ ಅಬ್ರಹಾಮನ ಏಜ್ 99, ಸಾರಕ್ಕನ ಏಜ್ 90, 89, 90. ರೈಟ್? ಅಬ್ರಾಮನ ಮುದುಕನಾಗಿದ್ದಾನೆ. ಇಲ್ಲಿ ಸಾರಕ್ಕ ಏನಾಗಿದ್ದಾನೆ ಅಂತ ಹೇಳಿದರೆ, ಆಕೆಯ ಗರ್ಭಕಾಲ ನಿಂತು ಹೋಗಿದೆ. ನೋ ಹೋಪ್. ಈಗ ಮೆಡಿಕಲ್ ಸೈನ್ಸ್ ಲೋಕ ಯಾವ ಪಿಕ್ಚರ್ ಅನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಪಿಕ್ಚರ್ ಇರಲಿಕ್ಕಿಲ್ಲ. ನೋ ಡಾಕ್ಟರ್, ನೋ ಸಿಚುವೇಶನ್ ಕ್ಯಾನ್ ಗಿವ್ ಯು ಹೋಪ್. ಮೇ ಬಿ ಯು ಆರ್ ಥಿಂಕಿಂಗ್, ಹೌ ಕ್ಯಾನ್ ಐ ಕಮ್ ಔಟ್? ಹೇಗೆ ನಾನು ಹೊರಗೆ ಬರುವುದು? ಈ ಸಿಚುವೇಶನ್ ಇಂದ ಹೇಗೆ ಹೊರಗೆ ಬರುವುದು? ಕಣ್ಣು ಮುಚ್ಚಿದಾಗ ಫ್ಯಾನ್ ಕಾಣ್ತದೆ, ಕಣ್ಣು ತೆರೆದಾಗ ಬಾವಿ ಕಾಣ್ತದೆ. ಹೌ ಕ್ಯಾನ್ ಐ ಮೂವ್ ಫಾರ್ವರ್ಡ್? ಓನ್ಲಿ ಸಿ ಡಾರ್ಕ್ನೆಸ್. ಮುಂದೆ ಒಂದೇ ಕಾಣುವಂಥದ್ದು ಕತ್ತಲೆ. ಎವ್ರಿಥಿಂಗ್ ಇಸ್ ಫಿನಿಶ್. ವೈ ಶುಡ್ ಐ ಲಿವ್? ಯಾಕೆ ನಾನು ಬದುಕಬೇಕು? ಯಾರಿಗೋಸ್ಕರ ಬದುಕಬೇಕು? ಮುಂದೆ ಹೇಗೆ ಅಂತ ಗೊತ್ತಾಗುವುದಿಲ್ಲ. ನೋ ಲೈಟ್, ನೋ ಹೋಪ್. ಅಬ್ರಹಾಮನಿಗೆ ಕಾಣ್ತಾ ಇತ್ತು ನ್ಯಾಚುರಲ್ ಹೋಪ್ ಏನಂತ ಹೇಳಿದ್ರೆ, ಗೋರಿ ಕಾಣ್ತಾ ಇತ್ತು. ಮಕ್ಕಳಿಲ್ಲದೆ ಸಾಯುವಂತ ಒಂದು ಪಿಕ್ಚರ್ ಅವನ ಮುಂದೆ ಇತ್ತು. ನೋ ಹೋಪ್, ನೋ ಪಿಕ್ಚರ್. ಇವತ್ತು ಅನೇಕರಿಗೆ ನೋ ಪಿಕ್ಚರ್. ಒಳಗಿಂದ ಓನ್ಲಿ ಫುಲ್ ಡಾರ್ಕ್ನೆಸ್, ಒಳಗಿಂದ ಫುಲ್ ಕನ್ಫ್ಯೂಷನ್, ಒಳಗಿಂದ ಫುಲ್ ಕತ್ತಲೆ, ಒಳಗಿಂದ ಏನು ಮಾಡಿದ್ರು ತಲೆಗೆ ಹೊಳೆಯುವುದಿಲ್ಲ. ಓನ್ಲಿ ಕಣ್ಣು ಮುಚ್ಚಿದರೆ ಕತ್ತಲೆ ಕಾಣ್ತದೆ. ಕಣ್ಣು ಮುಚ್ಚಿದರೆ ಮುಂದೆ ಹೇಗೆ ಹೋಗುದಂತ ಗೊತ್ತಾಗುವುದಿಲ್ಲ. ಓನ್ಲಿ ಡಾರ್ಕ್ನೆಸ್. ವಾಟ್ ಇಸ್ ಮೈ ಫ್ಯೂಚರ್? ವಾಟ್ ಇಸ್ ಮೈ ಟುಮಾರೋ? ನನ್ನ ನಾಳೆ ಏನು? ಬಟ್ ಅಬ್ರಹಾಮನಿಗೆ ಅವನ ಬಾಡಿ ಹೋಪ್ ಕೊಡಲಿಲ್ಲ, ಅವನ ಸೆನ್ಸ್ ಅವನ ಹೋಪ್ ಕೊಡಲಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ಇಲ್ಲಿ ನಾವು ನೋಡ್ತೇವೆ, ಇನ್ ಹೋಪ್ ಅಗೇನ್ಸ್ಟ್ ಹೋಪ್. ಓದಿರಿ ವಚನವನ್ನು. ಇನ್ ಹೋಪ್ ಅಗೇನ್ಸ್ಟ್ ಹೋಪ್ ಹಿ ಬಿಲೀವ್. ಅಂದರೆ ಅವನಿಗೆ ಪಿಕ್ಚರ್ ಇದ್ದದ್ದು ಒಂದೇ, ನಾನು ಜನಾಂಗಗಳಿಗೆ ತಂದೆ ಆಗಿದ್ದೇನೆ. ನಾನು ಓದ್ತೇನೆ ನೋಡಿ. In hope against hope he believed, so that he might become a father of many nations, according to that which had been spoken, so shall your descendant be. Next. Idu very very important. And not being weak in faith, he did not consider his own body. Abraham consider not his own body. Helri, Abraham consider not his own body. See, already dead since he was about 100 years old, and the deadness of Sarah's womb. He consider not his Sarah's womb. ನೀವು ಏನು ನ್ಯಾಚುರಲ್ ಕನ್ಸಿಡರ್ ಮಾಡ್ತೀರಿ, ಯು ಆರ್ ಬಿಲೀವಿಂಗ್ ಫಾರ್ ದ ಈವಿಲ್ ಸೂಪರ್ ನ್ಯಾಚುರಲ್. ಇದ್ದೀರಾ ಇಲ್ಲಿ? ಹಲೋ. ಅಬ್ರಾಮನು ಒಂದೇ ನಂಬಿದ, ನಾನು ಜನಾಂಗಗಳಿಗೆ ತಂದೆಯಾಗಿದ್ದೇನೆ. ಐ ಆಮ್ ದ ಫಾದರ್ ಆಫ್ ಮೆನಿ ನೇಷನ್. ಇಮಿಡಿಯೇಟ್ಲಿ ನಮ್ಮ ಹಾಗೆ ಯೂಟ್ಯೂಬ್ ಇಲ್ಲದೆ ಅಬ್ರಾಮನಿಗೆ ರೆಕಾರ್ಡರ್ ಇಲ್ಲ, ರೈಟ್? ಯಾವ ಪ್ರೀಚರ್ ಕೂಡ ಇಲ್ಲ, ಪಾಸ್ಟರ್ ಇಲ್ಲ. ಥ್ಯಾಂಕ್ ಗಾಡ್ ನಿಮಗೆ ಸೆಲ್ ಲೀಡರ್ ಇದ್ದಾರೆ, ನಿಮಗೆ ಪಾಸ್ಟರ್ ಇದ್ದಾರೆ. ಇವರದ್ದು ಮೆಸೇಜ್ ಇಷ್ಟ ಆಗುದಿಲ್ಲದೆ ಅವರಂತ ಕೇಳ್ಬೋದು, ಅವರದ್ದು ಇಷ್ಟ ಇದ್ದಿಲ್ಲ ಅವರದ್ದು ಕೇಳ್ಬೋದು. ಮತ್ತೆ ಯಾರು ಅರ್ಥ ಆಗುದಿಲ್ಲ ಯಾವುದು ಕೇಳಿದಾಗ. ರೈಟ್? ಅದೊಂದು ಡಿಸೆಪ್ಷನ್. ಥ್ಯಾಂಕ್ ಗಾಡ್ ಅಬ್ರಾಹ್ಮನಿಗೆ ಯಾರು ಇರಲಿಲ್ಲ.
ನೋ ಪಾಸ್ಟರ್, ನೋ ಯೂಟ್ಯೂಬ್, ನೋ ಫೇಸ್ಬುಕ್. ರೆಕಾರ್ಡ್ ಮೆಸೇಜ್ ಪುನಃ ಕೇಳುವ ಅಂತ ಹೇಳಿದಾಗ ನೋ ರೆಕಾರ್ಡರ್. ಬಟ್ ದೇವರು ನಮಗಿಂತ ಬುದ್ಧಿವಂತ. ದೇವರು ಗೊತ್ತುಂಟು ಜನರ ನಾಲಿಗೆಗಿಂತ ದೊಡ್ಡ ಕ್ಯಾಸೆಟ್ ಬೇರೆ ಯಾವುದಿಲ್ಲ ಅಂತ. ದೇವರು ಅಬ್ರಾಮನ ಹೆಸರನ್ನೇ ಬದಲಾಯಿಸ್ತಾ. ಏನು ಬದಲಾಯಿಸ್ತಾ? ಅಬ್ರಹಾಂ ಅಂತ ಹೇಳಿದ್ರೆ ಜನಾಂಗಗಳ ತಂದೆ. ಈಗ ಕರೀತಾರೆ, ನನ್ನ ಹೆಸರನ್ನು ನಾನು ಕರೀತೇನಾ? ನನ್ನ ಹೆಸರು ನೇಬರ್ ಕರೀತಾರೆ, ನನ್ನ ಹೆಸರು ಊರಿನವರು ಕರೀತಾರೆ, ನನ್ನ ಹೆಸರು ಮಾರ್ಕೆಟಲ್ಲಿ ಕರೀತಾರೆ, ನನ್ನ ಹೆಸರು ಜನರು ಕರೀತಾರೆ. ನನ್ನ ಹೆಸರು ಹೇಗೆ ಕರೀತಾರೆ ಗೊತ್ತಿಲ್ಲ. ಅಬ್ರಾಮನು ಹೊರಗೆ ಹೋಗುವಾಗ ಮಸ್ತ್ ಜೋಕುಲ್ ನಂಬೆ ಬತ್ತೆ. ಕೆಲವರು ತಮಾಷೆಗೋಸ್ಕರ ಕರೆದರು, ಕೆಲವರು ಗಮ್ಮತ್ತಿಗೋಸ್ಕರ ಕರೆದರು. ಒಂಜಿ ಬಾಲೆಲ್ಲ ಇಜ್ಜು ಮಾರೆ ಪುದರ್ ಮಾತದಿದ್ದೆ ಜನಾಂಗದ ಅಮ್ಮೆಗೆ. ಎವ್ರಿ ಟೈಮ್ ಅಬ್ರಾಮನು ಕೇಳುವಾಗ ಫೇತ್ ಕಮತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಅಂಡ್ ಹಿಯರಿಂಗ್ ಅಂಡ್ ಹಿಯರಿಂಗ್ 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 ಬೈ ದ ವರ್ಡ್ ಆಫ್ ಗಾಡ್. ರೈಟ್? ಅಬ್ರಾಮನಿಗೆ ನೆನಪು ಬರ್ತಾ ಇತ್ತು, ನಾನು ಜನಾಂಗಗಳಿಗೆ ತಂದೆ. ಥ್ಯಾಂಕ್ ಫಾದರ್. Abraham considered not his own body and always glorifying God. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದ. ನಾನು ಜನಾಂಗಗಳಿಗೆ ತಂದೆ ಆಗಿದ್ದೇನೆ, ನಾನು ಜನಾಂಗಗಳಿಗೆ ತಂದೆ ಆಗಿದ್ದೇನೆ, ನಾನು ಜನಾಂಗಗಳಿಗೆ ತಂದೆ ಆಗಿದ್ದೇನೆ. ಘನಪಡಿಸ್ತಾ ಇದ್ದ. ಒಂದು ಬೀಜವನ್ನು ನೀವು ಗದ್ದೆಯಲ್ಲಿ ಹಾಕ್ತೀರಿ, ಗದ್ದೆಯಲ್ಲಿ ಹಾಕಿದ ನಂತರ ನೀರು ಹಾಕ್ತೀರಿ, ನೆಕ್ಸ್ಟ್ ಡೇ ಹಾಕ್ತೀರಿ, ನೆಕ್ಸ್ಟ್ ಡೇ ಹಾಕ್ತೀರಿ, ನೆಕ್ಸ್ಟ್ ಡೇ ನೀರು ಹಾಕ್ತೀರಿ. ಆ ಬೀಜವು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಹುಟ್ಟಿ ಬೆಳೆಯುತ್ತದೆ. ನೀವು ಒಂದು ಮಾತನ್ನು ಹೇಳುತ್ತೀರಿ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತ ನನ್ನ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಐ ಆಮ್ ಹೀಲ್ಡ್ ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಗ್ತದಲ್ಲ, ಗುಣ ಆಗಿದೆ. ಐ ಆಮ್ ಹೀಲ್ಡ್. Thank God I'm healed. Father, I thank you I'm healed. Hallelujah. Helri, I am not consider my body. Praise God. ವಾಕ್ಯ ಫಲ ಕೊಡಬೇಕಂತ ಹೇಳಿದ್ರೆ ವಾಕ್ಯ ಗ್ರೌಂಡ್ ಅಲ್ಲಿ ಬೀಳಬೇಕು. ವಾಕ್ಯ ಫಲ ಕೊಡಬೇಕಂತ ಹೇಳಿದ್ರೆ ವಾಕ್ಯ ಗ್ರೌಂಡ್ ಅಲ್ಲಿ ಬೀಳಬೇಕು. ಗ್ರೌಂಡ್ ಬೇರೆ ಅಲ್ಲ, ನಿಮ್ಮ ಹೃದಯ, ಯುವರ್ ಹಾರ್ಟ್. ಪ್ರೈಸ್ ಗಾಡ್. ಯುವರ್ ಹಾರ್ಟ್. ವರ್ಡ್ ನಿಮ್ಮ ಸ್ಪಿರಿಟ್ನ ಒಳಗೆ ಹೋಯಿತು, ಅದು ನಿಮ್ಮ ಆಂತರ್ಯವನ್ನು ಬದಲಾಯಿಸ್ತದೆ. ವಾಕ್ಯ ಏನು ಹೇಳುತ್ತದೆ ನಿಮಗೆ ಪ್ರಕಟವಾಯಿತು, ಅದರ ಮ್ಯಾನಿಫೆಸ್ಟೇಷನ್ ನೀವು ಆಗ್ತೀರಿ. ಅಬ್ರಹಾಮನು ತನ್ನ ದೇಹವನ್ನು ಅವನು ಗಮನಿಸಲಿಲ್ಲ, ಸಾರನ ಗರ್ಭಕಾಲವು ನಿಂತು ಹೋಗಿದ್ದನ್ನು ಗಮನಿಸಲಿಲ್ಲ. ಆತನು ದೇವರ ವಾಕ್ಯವನ್ನು ಗಮನಿಸಿದ, ದೇವರ ವಾಕ್ಯವನ್ನು ನಂಬಿದ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿದ, ದೇವರ ವಾಕ್ಯವನ್ನು ಧ್ಯಾನ ಮಾಡಿದ, ದೇವರ ವಾಕ್ಯವನ್ನು ನಂಬಿಕೊಂಡು ದೇವರನ್ನು ಘನಪಡಿಸ್ತಾ ಇದ್ದ. ಓ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ, ನಾನು ಜನಾಂಗಗಳಿಗೆ ತಂದೆ. ಮೂಮೆಂಟ್ ಆ ವರ್ಡ್ ಏನು ಮಾಡುತ್ತಂತ ಹೇಳಿದರೆ ಅದು ಅವನ ದೇಹವನ್ನು ಫಸ್ಟ್ ರಿನ್ಯೂ ಮಾಡಿತ್ತು. ಅವನ ದೇಹವನ್ನು ಮಾತ್ರ ಅಲ್ಲ, ಅವನ ಹೆಂಡತಿಯ ದೇಹವನ್ನು ರಿನ್ಯೂ ಮಾಡಿತ್ತು. ರೈಟ್? ಅಬ್ರಾಮನ ಓದಿದ್ದೀರಾ? ಅಬ್ರಾಮನ ಬಗ್ಗೆ 18ನೇ ಅಧ್ಯಾಯದಲ್ಲಿ ಓದಿರಿ, 14ನೇ ವಚನ. ನನ್ನ ನಡೆಸುವವ ನೀನೇ. 12ರಲ್ಲಿ ಓದಿ. 12. ನನ್ನಂತ ಮುದುಕಿಗೆ ಭೋಗವಾದಿತ್ತು. 18ನೇ, ರೈಟ್? ಅಲ್ಲಿ ದೇವದೂತ ಬಂದು ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ನನ್ನ ಯಜಮಾನ ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ರೈಟ್? 10ರಿಂದ ಓದಿರಿ. 10. ಅದಕ್ಕಾದನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಾಳಿಗೆ ಮಗನಿರುವನು ಅಂದನು.
ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಾಮನು ಸಾರಳು ಬಹು ವೃದ್ಧರಾಗಿದ್ದರು. ಹೇಗಿದ್ದರು ಅವರು? ಖಾಲಿ ವೃದ್ಧರಲ್ಲ. ಸಿ, ನಾವು ಅಬ್ರಾಮ್ ಆ್ಯಂಡ್ ಸಾರಾ ವರ್ ಓಲ್ಡ್, ವೆಲ್ ಅಡ್ವಾನ್ಸ್ಡ್ ಇನ್ ಏಜ್. ಖಾಲಿ ಮುದುಕರಲ್ಲ, ಬಹು ವೃದ್ಧರಾಗಿದ್ದರು. ಆ್ಯಂಡ್ ಸಾರಾ ಹ್ಯಾಡ್ ಪಾಸ್ಡ್ ದ ಏಜ್ ಆಫ್ ಚೈಲ್ಡ್ ಬೇರಿಂಗ್. ಆಕೆ ಗರ್ಭಕಾಲ ನಿಂತಿತ್ತು. ಈಗ ಆಕೆ ಹೇಳ್ತದೆ ನೋಡಿ, ನ್ಯಾಚುರಲ್ ಟಾಕ್ ಮಾತಾಡ್ತಾಳೆ, ಎಲ್ಲರೂ ಮಾತಾಡಿದಾಗೆ ಮಾತಾಡ್ತಾಳೆ. ನೋಡುವ ನೆಕ್ಸ್ಟ್. ನನ್ನಂಥ ಮುದುಕಿಗೆ ಭೋಗವಾದಿತ್ತೆ, ನನ್ನ ಯಜಮಾನ ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ನೆಕ್ಸ್ಟ್. ಯೆಹೋವನು ಅಬ್ರಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದಿತ್ತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದ್ದುಂಟು? ನಾನು ಹೇಳಿದಂತೆ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ನೆಕ್ಸ್ಟ್. ಆಗ ಸಾರಳು ಭಯಪಟ್ಟು, ಹೇಳ್ರಿ ಭಯಪಟ್ಟು ಹೇಳಿ, ಆಗ ಸಾರಳು ಭಯಪಟ್ಟು, ನಾನು ನಗಲಿಲ್ಲ ಅಂದಳು. ಆಗ ದೇವರು ಏನು ಮಾಡಬೇಕಿತ್ತು? ನಾನು ಸರ್ವಶಕ್ತನಾದ ದೇವರು, ನನ್ನ ಮುಂದೆ ನೀನು ಸುಳ್ಳು ಹೇಳ್ತಾ ಇದ್ದೀಯಾ, ನಿನಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿಲ್ಲ. ಬಟ್ ಆಕೆ ಸುಳ್ಳು ಹೇಳಿದಳು. ಬಟ್ ದೇರ್ ಇಸ್ ಎ ರೀಸನ್, ಬಿಕಾಸ್ ಆಫ್ ಫಿಯರ್. ಆಕೆ ಮೋಸ ಮಾಡಲಿಕ್ಕೆ ಕನ್ನಿಂಗ್ ರೀತಿಯಲ್ಲಿ ಸುಳ್ಳು ಹೇಳಿದಲ್ಲ, ಆಕೆ ಭಯಪಟ್ಟರು. ಕೆಲವೊಮ್ಮೆ ಕೆಲವರು ಭಯದಿಂದ ಸುಳ್ಳು ಹೇಳ್ತಾರೆ. ಎಲ್ಲಿ ಸುಳ್ಳು ಹೇಳುವುದು? ದೇವರ ಸನ್ನಿಧಾನದಲ್ಲಿ. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು ಹಾಗೆನ್ನ ಬೇಡಮ್ಮ, ನೀನು ನಕ್ಕದುಂಟು ಅಂದ, ನೀನು ನೆಗಡಿದ್ದೆ. ದೇವರ ಹತ್ರ ಸುಳ್ಳು ಹೇಳಬೇಕಾದ್ರೆ. ನೆಕ್ಸ್ಟ್. ಆ ಮನುಷ್ಯರು ಅಲ್ಲಿಂದ ಹೊರಟು ಸೊದೋಮಿನ ಕಡೆಗೆ ನೋಡಿದರು. ಅಬ್ರಾಮನು ಅವರನ್ನು ಸಾಗ ಕಳಿಸ್ತಾ ಅವರ ಜೊತೆಯಲ್ಲಿ ಬಂದಿದ್ದರು. ಓಕೆ, ನೆಕ್ಸ್ಟ್ ನಾವು ನೋಡ್ತೇವೆ 20ನೇ ಅಧ್ಯಾಯದಲ್ಲಿ ಓದಿರಿ. 20ನೇ ಅಧ್ಯಾಯ 20. ಅಬ್ರಾಮನು ಅಲ್ಲಿಂದ ಈಗ 18ನೇ ಅಧ್ಯಾಯದಿಂದ ಎಲ್ಲಿ ಹೋಗ್ತದೆ ಇದು? 20ನೇ ಅಧ್ಯಾಯ, ರೈಟ್? ಹಲೋ. ಅಬ್ರಾಮನು ಅಲ್ಲಿಂದ ಕಾನಾನ್ ದೇಶ ದಕ್ಷಿಣ ಸೀಮೆಗೆ ಹೋಗುತ್ತಾ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರ್ನಲ್ಲಿ ಇದ್ದನು. ನೆಕ್ಸ್ಟ್. ಅವನು ತನ್ನ ಹೆಂಡತಿಯಾದ ಸಾರಳನ್ನು ತಂಗಿ ಎಂದು ಹೇಳಿದನಾದ್ದರಿಂದ ಗೆರಾರಿನ ಅರಸನಾದ ಅಭಿಮೇಲಕನು ಕರೆ ಕಳಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಕೊಂಡು ಅಭಿಮೇಲಕನು ಆಕೆಯನ್ನು ಕಿಡ್ನಾಪ್ ಮಾಡಿದ. 18ನೇ ಅಧ್ಯಾಯದಲ್ಲಿ ಆಕೆ ಮುದುಕಿ. 20ನೇ ಅಧ್ಯಾಯದಲ್ಲಿ ಅರಸನು, ಯಾರು ಅವರಿವರಲ್ಲ ಕಿಡ್ನಾಪ್ ಮಾಡಿದ್ದು, ಗೆರಾರಿನ ಅರಸನು. ಇಷ್ಟು ಸುಂದರಿಯಾದ ವಿಶ್ವ ಸುಂದರಿ ನಮ್ಮ ಊರಿಗೆ ಬಂದಾಳಂತ ಅವನು ಮದುವೆ ಆಗಲಿಕ್ಕೆ ಏನು ಮಾಡಿದ? ಇಷ್ಟಪಟ್ಟ. ದಟ್ ಮೀನ್ಸ್ ಆಕೆಯ ದೇಹ ಟೋಟಲಿ ರಿನ್ಯೂ ಆಗಿದೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತೇನೆ, ಹದ್ದಿಗೆ ಬರುವಂತೆ ಯೌವನವನ್ನು ನಿನಗೆ ತಿರುಗಿ ಬರಮಾಡುತ್ತೇನೆ. ನೆಕ್ಸ್ಟ್ ಸೇರಿಸಿಕೊಂಡ. ನೆಕ್ಸ್ಟ್. ಆದರೆ ರಾತ್ರಿಯಲ್ಲಿ ದೇವರು ಅಭಿಮೇಲಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದ್ದರಿಂದ ಸಾಯದಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ನೆಕ್ಸ್ಟ್. ಅಭಿಮೇಲಕನು ಆಕೆಯನ್ನು ಕೂಡಲಿಲ್ಲವಾದ್ದರಿಂದ ಅವನು, ಸ್ವಾಮಿ, ನಿರಪರಾಧಿಯಾದ ಜನವನ್ನು ನಾಶ ಮಾಡುವೆಯಾ? ಓಕೆ. ಆ ಮನುಷ್ಯನು ಈಕೆ ತನಗೆ ತಂಗಿ ಆಗಬೇಕೆಂದು ತಾನೇ ಹೇಳಲಿಲ್ಲವೇ? ಈಕೆಯು ಅವನು ತನಗೆ ಅಣ್ಣನಾಗಬೇಕೆಂದು ಹೇಳಿದಳು. ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದ ಇದನ್ನು ಮಾಡಿದೆನು ಅಂದನು. ನೆಕ್ಸ್ಟ್. ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ, ಆದ ಕಾರಣ ನಾನಂತೂ ನೀನು ನನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಗೊಡಿಸಲಿಲ್ಲ. ರೈಟ್? ಶಿ ವಾಸ್ ಯಂಗ್. ಯಾಕೆ? Abram was considered not his own body, considered not his Sarah's womb. He considered word of God. He was considered. Come on, ಹೇಳ್ರಿ, ಆತನು ದೇವರ ವಾಕ್ಯವನ್ನೇ ಗಮನಿಸಿದ. ಪ್ರಿಯ, ದೇವರ ವಾಕ್ಯ ನಿಮ್ಮನ್ನು ಬದಲಾಯಿಸ್ತದೆ. ಓದಿರಿ, ಈಗ ಇಲ್ಲಿ ಓದಿ ರೋಮನ್ಸ್ 4 ಚಾಪ್ಟರ್
19 verse. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹ ಆಗಲೇ ಮೃತಪ್ರಾಯವಾಯಿತೆಂದು ಸಾರಾಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗೂ ಅವನ ನಂಬಿಕೆ ಕುಂದಲಿಲ್ಲ. ಓಕೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ನೆಕ್ಸ್ಟ್, ದೇವರನ್ನು ಘನಪಡಿಸುವನಾಗಿ. ನನಗೆ ಹೇಳ್ತೇನೆ, ದೇವರನ್ನು ಹೇಗೆ ಘನಪಡಿಸುವಂಥದ್ದು. ದೇವರ ಮಾತು ನಿಮ್ಮ ಕುರಿತಾಗಿ ಏನು ಹೇಳಿದೆ ಅದನ್ನು ನಂಬಿಕೊಂಡು ಆತನು ಘನಪಡಿಸಿರಿ. ನಿಮ್ಮ ಕಿಸೆಯಲ್ಲಿ ಖಾಲಿ ಇರುವುದಾದರೆ ಇಡೀ ದಿನ ಮಾತಾಡಿರಬೇಡ್ರಿ. ಕಿಸೆ ಖಾಲಿ ಇದೆ, ಏರ್ ಸಾಲ ಕೊರ್ಪೇರು ಒಲ್ತು ಪತಾರ್ಪಿನಿ ಏರ್ ಅಂಡ ಹೆಲ್ಪ್ ಮಲ್ಪೇರ ಕೊರ್ಪಿನ ಗುಲ್ಲೇರ. ಮೈ ಗಾಡ್ ಹಸ್ ಮೆಟ್ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ರಿಚಸ್ ಅಂಡ್ ಗ್ಲೋರಿ. ಮೈ ಗಾಡ್ ಹಸ್ ಮೆಟ್ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ರಿಚಸ್ ಅಂಡ್ ಗ್ಲೋರಿ. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ನೀವು ಪುನಃ 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 ಹೇಳ್ತೀರಿ. ಪುನಃ ಪುನಃ ಹೇಳ್ತಿರುವಾಗ ಆ ವರ್ಡ್ ನಿಮ್ಮ ಜೀವಿತದಲ್ಲಿ ರಿಯಲ್ ಆಗಿ ಮ್ಯಾನಿಫೆಸ್ಟ್ ಆಗ್ತದೆ. ಅಬ್ರಾಮನು ತನ್ನ ದೇಹವನ್ನು ಗಮನಿಸಲಿಲ್ಲ, ನ್ಯಾಚುರಲ್ ಪರಿಸ್ಥಿತಿಯನ್ನು ಗಮನಿಸಲಿಲ್ಲ. ಅಬ್ರಾಮನು ಸಾರಳ ಗರ್ಭವನ್ನು ಗಮನಿಸಲಿಲ್ಲ. ಅಬ್ರಾಮನು ವಾಕ್ಯವನ್ನು ನಂಬಿ ದೇವರಿಗೆ ಘನಪಡಿಸಿದ. ಆ ವಾಕ್ಯ 20ನೇ ಅಧ್ಯಾಯದಲ್ಲಿ ಮ್ಯಾನಿಫೆಸ್ಟ್ ಆದ ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಕಂದ ನನ್ನ ಮಾತುಗಳನ್ನು ಆಲಿಸು. ಹೇಗೆ ಮೆಡಿಟೇಟ್ ಮಾಡೋದಂದ, ಕಂದ ನನ್ನ ಮಾತುಗಳನ್ನು ಆಲಿಸು. 4ನೇದು 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 20, 21, 22, 23 ಜಾನೋಕ್ತಿ. ಕಂದ ನನ್ನ ಮಾತುಗಳನ್ನು ಆಲಿಸು. ಈ ಪ್ರಿನ್ಸಿಪಲ್ ಇದು ಎಲ್ಲರಿಗೆ ಅಪ್ಲೈ ಆಗ್ತದೆ. ಹೇಳ್ರಿ, ಕಂದ ನನ್ನ ಮಾತುಗಳನ್ನು ಆಲಿಸು. ನಂಬರ್ 1, ನನ್ನ ನುಡಿಗಳಿಗೆ ಕಿವಿಗೊಡು. ಕಿವಿ ಕೊಡುವುದು ಆಲಿಸುವುದು ಬಹಳ ವ್ಯತ್ಯಾಸ ಇದೆ. ಕೇಳ್ತಾ ಇದ್ದೀರಾ? ಕಿವಿ ಕೊಡುವುದು ಮತ್ತು ಆಲಿಸುವುದು ವ್ಯತ್ಯಾಸ ಇದೆ. ಕಿವಿ ಕೊಡುವ ಮುಂಚೆ ಆಲಿಸುವುದಂದ್ರೆ 1000 ಸ್ವರಗಳಿರಲಿ, 1000 ಸ್ವರಗಳಿರಲಿ, ಅದರ ಮಧ್ಯದಲ್ಲಿ ನೀವು ಆಲಿಸ್ತೀರಿ. ಈಗ ಫಾರ್ ಎಕ್ಸಾಂಪಲ್, ನೀವು ಮಾರ್ಕೆಟ್ ಪ್ಲೇಸಲ್ಲಿ ಇದ್ದೀರಿ, ಕಚ 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 ಮಾತಾಡ್ತಾರೆ. ಆಚೆಯಿಂದ ಟೊಮೆಟೊದವನು ಕರೀತಾನೆ, ಈಚೆಯಿಂದ ಆರೆಂಜ್ನವನು ಕರೀತಾನೆ, ಈಚೆಯಿಂದ ಕ್ಯಾಬೇಜ್ನವನು ಕರೀತಾನೆ, ಈಚೆಯಿಂದ ಮಾರ್ಕೆಟ್ನ ಮೀನು ಬಂಗಡೆ 100 ರೂಪಾಯಿ ಮೂಜಿ, 100 ರೂಪಾಯಿ ಮೂಜಿ, 100 ರೂಪಾಯಿ ಮೂಜಿ ಅಂತ, ರೈಟ್? ಎಲ್ಲ ಸುತ್ತಮುತ್ತಲ ಫುಲ್ಲು ಜನ ಇದ್ದಾರೆ. ಇಷ್ಟು ಸ್ವರಗಳ ಮಧ್ಯದಲ್ಲಿ ಕೃಪಣ್ಣ ಬರ್ತಾನೆ. ಅಂದೆ ವಿಷಯ ಗೊತ್ತುಂಟ, ರೈಟ್? ಕೃಪಣ್ಣ ಬಂದು ಹೇಳ್ತಾರೆ, ಫಾಸ್ಟೇ ನಿಮಗೊಂದು ವಿಷಯ ಗೊತ್ತಾ? ಪಂಡ್ಲೆ ಕೇಳಿದ್ದೀರಾ? ಇದಕ್ಕೆ ಹೇಳುವಂಥದ್ದು ಆಲಿಸುವುದು. ಆಲಿಸ್ತಂದ್ರೆ ಎಲ್ಲ ಸ್ವರ, ಎಷ್ಟು ಬೇರೆ ಸ್ವರಗಳಿದ್ರು ಅದು ಕೇಳುವುದಿಲ್ಲ. ಯಾಕೆ? ಇದಕ್ಕೆ ಇಂಪಾರ್ಟೆಂಟ್ ಇದು. ಪಂಡ್ಲೆ ಅವನು ಹೇಳುವಾಗಲೇ ಇದು ವಿಷಯ ಗೊತ್ತುಂಡ ಅಂತ. ಇಷ್ಟು ಮೆಲ್ಲ ಹೇಳಿದ್ರು ಕ್ಲಿಯರ್ ಆ ಸ್ವರ ಮಾತ್ರ ಒಳಗೆ ಹೋಗ್ತದೆ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಅದಕ್ಕೆ ಹೇಳುದು, ವಾಕ್ಯ ಕೇಳಲಿಕ್ಕೆ ಕೂತ್ಕೊಳ್ಳುವಾಗ ಹಾಗೆಲೇ ಕೊಳ್ಬೇಕು. ಫಾಸ್ಟೇ ಪಂಡ್ಲೆ. ನೆಕ್ಸ್ಟ್, ಪ್ರತಿಯೊಂದು ನುಡಿ ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ನಿಮ್ಮ ಒಳಗೆ ಹೋಗ್ತದೆ. ಅದು ಸೆಕೆಂಡ್. ಕೆಲವರು ಗಾಡಿಯಲ್ಲಿ ಹೋಗುವಾಗ, ಕಿಚನ್ನಲ್ಲಿರುವಾಗ ವಾಕ್ಯ ಕೇಳ್ತಾರೆ. ಬಟ್ ಅವರ ಆಲಿಸುವಿಕೆ ಬಂಗಡೆಗೆ ಮಸಾಲ ಕಮ್ಮಿ ಆಗಿದೆಯಾ, ಪೋರ್ಕಿಗೆ ಉಪ್ಪು ಕಮ್ಮಿ ಆಗಿದೆಯಾ, ಇದರಲ್ಲೇ ಇರ್ತದೆ ಆಲಿಸುವಿಕೆ. ಬಟ್ ಇಂಪಾರ್ಟೆಂಟ್, ನೀವು ಆಲಿಸಿದಾಗ ಪ್ರತಿಯೊಂದು ವರ್ಡ್, ಮಾತುಗಳು ನಿಮ್ಮ ಒಳಗೆ ಪ್ರವೇಶಿಸ್ತದೆ. ಯಾವಾಗ ವರ್ಡ್, ಮಾತುಗಳು ಒಳಗೆ ಪ್ರವೇಶಿಸ್ತದೆ, ಥರ್ಡ್ ಸ್ಟೆಪ್, ಅವುಗಳನ್ನು ನಿನ್ನ ಕಣ್ಣ ಮುಂದೆ ಇಟ್ಟುಕೋ. ಏನು ಹೇಳ್ತದೆ? ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ದಟ್ ಮೀನ್ಸ್ ಯು ಆರ್ ಕ್ರಿಯೇಟಿಂಗ್ ಇನ್ನರ್ ಪಿಕ್ಚರ್. ಕ್ರಿಯೇಟಿಂಗ್ ಇನ್ನರ್ ಪಿಕ್ಚರ್. ನೀವು ಪಿಕ್ಚರ್ ಮಾಡುತ್ತೀರಿ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಬಾಸುಂಡಿನಿಂದ ಗುಣವಾಯಿತು ಅಂತ ಹೇಳುವ ನೀವು ಪಿಕ್ಚರ್ ಮಾಡ್ತೀರಿ. ನೀವು ಗುಣವಾದುದು ನಿಮಗೆ ನೋಡ್ತೀರಿ. ಅದು 2ನೇ 3ನೇ ಸ್ಟೆಪ್, ರೈಟ್? ಅಬ್ರಾಮನಿಗೆ ದೇವರು ಹೇಳಿದ, ಆಕಾಶದ ನಕ್ಷತ್ರಗಳನ್ನು ನೋಡು.
ಸಮುದ್ರದ ಹೊಯ್ಗೆಯನ್ನು ನೋಡು, ಅಷ್ಟು ಮಕ್ಕಳನ್ನು ಕೊಡ್ತೇನೆ. ಅಬ್ರಾಮನು ಕಣ್ಣು ಮುಚ್ಚಿದಾಗ ಚಿಲಿಪಿಲಿ ಮಕ್ಕಳು ಓಡುವುದೇ ಕಾಣ್ತಾ ಇದ್ದಾರೆ ಅವನಿಗೆ ಇಮ್ಯಾಜಿನೇಷನ್ನಲ್ಲಿ, ಫುಲ್ ಮಕ್ಕಳು. ಒಬ್ಬ ತಂದೆ ಮಗನಿಗೆ ಹೇಳ್ತಾನೆ, ಮಗ ನೀನು 10th ಅಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆದರೆ ನಿನಗೊಂದು ಸೈಕಲ್ ತೆಗೆದುಕೊಂಡು ಕೊಡ್ತೇನೆ ಅಂತ. ಅವನಿಗೆ ತಂದೆಯ ಮೇಲೆ 100% ನಂಬಿಕೆ ಇದ್ದರೆ ಅವನು ಒಳ್ಳೆ ಮಾಡಿ ಕಲಿತಾನೆ. ಕಲಿತ ದಿವಸ ಅವನಿಗೆ ಕೆಲವರಿಗೆ ತಂದೆ ಹತ್ರ ಮಾತಾಡಲಿಕ್ಕೆ ಭಯ. ಸೈಕಲ್ ತಗೊಂಡು ಕೊಡ್ತೇನೆ ಅಂತ ಹೇಳಿದ್ರೆ ಕೊಡಲಿಲ್ಲ ಅಂತ. ಆದರೆ ಅವನಿಗೆ ನಾಳೆ ಸೈಕಲ್ ಕೊಡ್ತೇನೆ ಅಂತ ಹೇಳಿದ್ರೆ ಇವತ್ತೇ ಅವನು ಇಮ್ಯಾಜಿನೇಷನ್ ಮಾಡ್ತಾನೆ. ಫುಲ್ಲು ಸೈಕಲಲ್ಲಿ ಮೇಲೆ ಹೋಗುವುದು, ಸೈಕಲಲ್ಲಿ ಕೆಳಗೆ ಬರುವುದು, ತಮ್ಮನನ್ನು ಹಿಂದಿಂದ ಕುತ್ಕೊಳಿಸುವುದು, ಊಟಕ್ಕೆ ಬಾ ಮಗ, ಮಮ್ಮಿ ಸೈಕಲ್ ಬಿಡ್ತಾ ಇದ್ದೇನೆ ಅಂತ ಹೇಳ್ತಾರೆ ರಪ್ಪ. ರೈಟ್? ಹಲೋ, ಏನಾದ್ರು ಪ್ರಾಮಿಸ್, ಎಲ್ಲಿಗಾದ್ರೂ ನೀವು ಹೋಗ್ಲಿಕ್ಕೆ ಇದ್ರೆ ಫುಲ್ಲು ಕನಸು ಕಾಣ್ತಾರೆ. ಊಟಿಗೆ ಹೋಗ್ಲಿಕ್ಕೆ ಇದೆ ಅಂತ ಹೇಳಿದ್ರೆ ಫುಲ್ಲ ಊಟಿಯಲ್ಲಿ ತಿರುಗುವುದು, ಚಳಿಯಲ್ಲಿ ಚುಲ್ಲ. ಮಕ್ಕಳು ಆಚೆ ಮಾಡ್ತಾ ಇರ್ತಾರೆ. ಯಾಕೆ? ಅವರ ಒಳಗೆ ಒಂದು ಪಿಕ್ಚರ್ ಇದೆ. ತಂದೆ ಹೇಳಿದ್ದಾರೆ ತಾಯಿ ನಾಳೆ ನಮಗೆ ಊಟಿಗೆ ಹೋಗ್ಲಿಕ್ಕೆ ಉಂಟಂತ. ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಫುಲ್ಲು ಜಂಪ್ ಆಗ್ತಾ ಇರ್ತಾರೆ. ಸುಮ್ಮನೆ ಎಂತ ಮಾಡ್ತೀಯ ಅಂತ ಒಳಗೆ. ಹಲೋ, ಅವರಿಗೆ ಬೇರೆ ಏನು ಗೊತ್ತಿಲ್ಲ, ಅದೇ ಊಟಿಯಲ್ಲಿ ಹೋಗುವುದು. ಅದು ಉಡುಪಿ ಉತ್ಸವಕ್ಕೆ ಹೋಗುವಾಗ ರಬಕ್ಕ ಹೋಗುತ್ತ ಜಿಲ್ಲಾದಲ್ಲಿ ಕೂತ್ಕೊಳ್ಳೋದು. ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. 4ನೇ ವಚನ ಹೇಳ್ತದೆ, ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಎಲ್ಲಿ? ಗೂಗಲಲ್ಲಿ ಅಲ್ಲ, ಪುಸ್ತಕದಲ್ಲಿ ಅಲ್ಲ. ಹೃದಯ ಅಂತ ಹೇಳಿದ್ರೆ ನಮ್ಮ ಹ್ಯೂಮನ್ ಸ್ಪಿರಿಟ್. ಹ್ಯೂಮನ್ ಸ್ಪಿರಿಟ್ ಹೇಳ್ರಿ, ಹ್ಯೂಮನ್ ಸ್ಪಿರಿಟ್, ನಮ್ಮ ಆತ್ಮ. ಕಮನ್ ಹೇಳ್ರಿ, ಆತ್ಮ. ಆತ್ಮ ಅಂತ ಹೇಳಿದ್ರೆ ವಾಕ್ಯ ಏನಾಗಿದೆ? ದೇವರ ವಾಕ್ಯ ಎಂಬುದು ಬೀಜ. ಬೀಜ ಅಂತ ಹೇಳಿದ್ರೆ ವಾಕ್ಯ. ಇಲ್ಲಿ ಕೇಳಿ, ವಾಕ್ಯ ಅಂದ್ರೆ ಆತ್ಮ ಮತ್ತೆ ಜೀವ. ಒಳ್ಳೆಯ ನೆಲ ಅಂತ ಹೇಳಿದ್ರೆ ನಮ್ಮ ಹೃದಯ. ಹೃದಯ ಅಂತ ಹೇಳಿದ್ರೆ ನಮ್ಮ ಆತ್ಮ. ಆತ್ಮಕ್ಕೆ ಕನೆಕ್ಟ್ ಆದಾಗ ಮ್ಯಾನಿಫೆಸ್ಟ್ ಆಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳಿದೆ, ರೈಟ್? ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋದ, ದಾರಿ ಮಗ್ಗುಲಲ್ಲಿ ಬಂಡೆ ನೆಲದ ಮೇಲೆ, ಮುಳ್ಳು ಕಲ್ಲುಗಳ ಮೇಲೆ. ಒಳ್ಳೆಯ ನೆಲ. ಒಳ್ಳೆಯ ನೆಲ ಅಂತ ಹೇಳಿದ್ರೆ ನಮ್ಮ ಹೃದಯ, ನಮ್ಮ ಹ್ಯೂಮನ್ ಸ್ಪಿರಿಟ್. ಯಾವುದೇ ಬೀಜ ನೆಲಕ್ಕೆ ಕನೆಕ್ಟ್ ಆಗುವುದಿಲ್ಲ ಅಂತ ಹೇಳಿದ್ರೆ ರೀಪ್ರೊಡ್ಯೂಸ್ ಮಾಡೋದಿಲ್ಲ. ಯಾವುದೇ ವಾಕ್ಯ ನಿಮ್ಮ ಹೃದಯದ ಒಳಗೆ ಪ್ರವೇಶಿಸ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಆತ್ಮಕ್ಕೆ ಪ್ರವೇಶಿಸ್ತಿಲ್ಲ ಅಂತ ಹೇಳಿದ್ರೆ ಅದು ಫಲ ಕೊಡಲಿಕ್ಕೆ ಆಗುವುದಿಲ್ಲ. ಅದು ಕೇವಲ ನಾಲೆಜ್ ಅಷ್ಟೇ, ಸ್ಕ್ರಿಪ್ಚರ್ ನಾಲೆಜ್. ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. 5ನೇದ್ದು, ಅವುಗಳನ್ನು ಹೊಂದುವವರಿಗೆ. ಕಮಾನ್, ಇದ್ದೀರಾ ಇಲ್ಲಿ? ಎಲ್ಲರಿಗೆ ಅಲ್ಲ. ದೇವರ ವಾಕ್ಯ ಎಲ್ಲರಿಗೆ ಆರೋಗ್ಯ ಕೊಡೋದಿಲ್ಲ. ಬಟ್ ದೇವರು ಆರೋಗ್ಯವನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಯಾಕೆ? ಆತನ ವಾಕ್ಯವನ್ನು ನಿಮಗೆ ಕೊಟ್ಟಿದ್ದ. ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಲೋಕದಿಂದ ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡು. ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ದೆಮ್ ಮೈ ವರ್ಡ್. ಯಾರಿಗೆ ವಾಕ್ಯ ಸಿಕ್ಕಿದೆ, ಅವುಗಳನ್ನು ಹೊಂದುವವರಿಗೆ, ಎಲ್ಲರಿಗೆ ಅಲ್ಲ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಹಲೋ, ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ಯಾವಾಗ ಓಪನ್ ಆಗ್ತದೆ ನಿಮ್ಮ ಸ್ಪಿರಿಟ್ನ ಒಳಗಿಂದ ಹಾಡುಗಳು ಹೊರಡುತ್ತವೆ. ದೆನ್ ಯು ವಿಲ್ ಸಿ ದ ರಿವರ್ ಆಫ್ ಗಾಡ್. ಯಾಕೆ? ಒಂದು ವರ್ಡ್ ನಿಮಗೆ ಪ್ರಕಟ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಜೀವ ಉಕ್ಕಿ ಹರಿಯಲಿಕ್ಕೆ ಪ್ರಾರಂಭವಾಗ್ತದೆ. ಒಂದು ಪ್ರಕಟಣೆ ಕೀಯನ್ನು ಅನ್ಲಾಕ್ ಮಾಡ್ತದೆ. ಅವುಗಳನ್ನು ಹೊಂದುವವರಿಗೆ ಅದು ಜೀವ,
ದೇಹಕ್ಕೆಲ್ಲ ಅವೇ ಆರೋಗ್ಯ. ದೇಹಕ್ಕೆ ಆರೋಗ್ಯ ಸಿಕ್ಕಲಿಲ್ಲ ಅಂತ ನೀವು ದೇವರನ್ನು ಗುಣಗುಟ್ಟಿ ಏನು ಪ್ರಯೋಜನ ಇಲ್ಲ. ನನ್ನ ವಾಕ್ಯವೇ ನಿನಗೆ ಸಾಕು, ನನ್ನ ಕೃಪೆಯೇ ನಿನಗೆ ಸಾಕು. ನಿಮ್ಮ ಗದ್ದೆಯಲ್ಲಿ ಏನು ಬೆಳೆ ಇಲ್ಲ ಅಂತ ಹೇಳಿದರೆ ಒಬ್ಬ ಒಳ್ಳೆಯ ರೈತನಾಗಿ ಅದು ದೇವರ ಮಿಸ್ಟೇಕ್ ಅಲ್ಲ, ನಿಮ್ಮ ಕೈಯಲ್ಲಿದ್ದ ಬೀಜವನ್ನು ಪ್ರಾಪರ್ ರೀತಿಯಲ್ಲಿ ನೀವು ಬಿತ್ತಲಿಲ್ಲ. ಇವತ್ತು ವಾಕ್ಯದ ಪ್ರಾಮುಖ್ಯತೆ ಯಾಕಂತ ಅನೇಕರಿಗೆ ಗೊತ್ತಿಲ್ಲ. ಬೈಬಲ್ ಹೇಳ್ತಿದೆ, ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನ ಬರ್ತಾನಂತೆ. ಯಾಕೆ? ಆ ವಾಕ್ಯವು ಅವರಿಗೆ ತಿಳಿಯಬಾರದಂತೆ, ಕದ್ದುಕೊಂಡು ಹೋಗ್ಲಿಕ್ಕೆ. ಇಮ್ಮಿಡಿಯೇಟ್ಲಿ ಈ ವಿಲ್ ಕಮ್. ಒಮ್ಮೆ ನಿಮಗೆ ವಾಕ್ಯ ಪ್ರಕಟವಾಯಿತು ಅಂತ ಹೇಳಿದರೆ ಆ ಭಾಗದಲ್ಲಿ ನೀವು ಆತನ ಹಿಡಿತದಿಂದ ತಪ್ಪಿಸಲ್ಪಟ್ಟೇರಿ. ಹಿ ಕ್ಯಾನಾಟ್ ಹೋಲ್ಡ್ ಯು ಬ್ಯಾಕ್. ಆತ ನಿಮ್ಮನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. ಆತ ನಿಮ್ಮ ಫೈನಾನ್ಸನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. ಆತ ನಿಮ್ಮ ಆರೋಗ್ಯವನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. ಆತ ನಿಮ್ಮ ದಾಂಪತ್ಯ ಜೀವಿತವನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. ಆತ ನಿಮ್ಮ 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 ಫೈನಾನ್ಸನ್ನು, ಬಿಸ್ನೆಸ್ಸನ್ನು ಹಿಡೀಲಿಕ್ಕೆ ಆಗುವುದಿಲ್ಲ. ಲೋಕವೆಲ್ಲವೂ ಕೆಡುಕನ ವಶದಲ್ಲಿದ್ದರೂ ನಾವು ಆತನ ವಶದಲ್ಲಿಲ್ಲ. ಆತನ ಮಗನು ಬಂದು ನಮಗೆ ಸತ್ಯವಾಗಿರುವ ಆತನು ತಿಳಿಯುವಂತೆ ವಿವೇಕವನ್ನು ಕೊಟ್ಟಿದ್ದಾನೆ. ವಿವೇಕವನ್ನು ಕೊಟ್ಟಿದ್ದಾನೆ. ವರ್ಡ್ ರೆವಲೇಷನ್ ನಮ್ಮಲ್ಲಿದ್ದರೆ ಹಿ ಕ್ಯಾನಾಟ್ ಹೋಲ್ಡ್ ಯು ಬ್ಯಾಕ್. ಹಿ ಕ್ಯಾನಾಟ್ ಹೋಲ್ಡ್ ಯುವರ್ ಜಾಬ್. ಹಿ ಕ್ಯಾನಾಟ್ ಹೋಲ್ಡ್ ಯುವರ್ ಪ್ರಾಮಿಸ್, ಪ್ರಮೋಷನ್. ಕ್ಯಾನಾಟ್. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಕೇಳಿ ಮೆಡಿಟೇಟ್ ಮಾಡಬೇಕು. ಅವುಗಳನ್ನು ಹೊಂದುವವರಿಗೆ, ಕಮಂಡಿ, ಅವುಗಳನ್ನು ಹೊಂದುವವರಿಗೆ ಜೀವ. ದೇಹಕ್ಕೆಲ್ಲ ಈ ಸೊಮ್ಮೇಳಿದ ಬದುಕಿಸುವಂಥದ್ದು ಆತ್ಮವೇ, ಮಾಂಸೆಯ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಜೀವ. ನೆಕ್ಸ್ಟ್ ಏನು ಹೇಳ್ತೀವಿ? ಒಮ್ಮೆ ನಿಮಗೆ ಪ್ರಕಟ ಆಯಿತು, ಸುಮ್ಮನೆ ಇರ್ತೀರಾ? ಪ್ರಕಟಣೆ ಆದ ನಂತರ, ಫಾಸ್ಟರ್ ನನಗೆ 2010 ಪ್ರಕಟ ಆಗಿತ್ತು, ಮತ್ತೆ ಏನಾಯಿತು ಗೊತ್ತಿಲ್ಲ. ಪ್ರಕಟಣೆ ಆದ ನಂತರ ನೀನು ಅದನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಇಂಪಾರ್ಟೆಂಟ್. ಅದು ನಿನ್ನ ನಿಧಿ, ಅದು ನಿನ್ನ ಟ್ರೆಜರ್. ಅಪೊಸ್ತಲ ಪೌಲ ಹೇಳ್ತಾನೆ, ನಿನ್ನ ವಶಕ್ಕೆ ಕೊಡಲ್ಪಟ್ಟದ್ದನ್ನು ನೀನು ಶ್ರೇಷ್ಠವೆಂದು ತಿಳಿದದನ್ನು ನಮ್ಮಲ್ಲಿ ವಾಸ ಮಾಡುವ ಪವಿತ್ರಾತ್ಮನ ಮೂಲಕ ಅದನ್ನು ಕಾಪಾಡು. ಇಲ್ಲಿ ಏನು ಹೇಳ್ತದೆ? 23ನೇ ವಚನ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರ ಒಳಗಿಂದ ಜೀವಧಾರೆಗಳು ಹೊರಡುವ. ಓ, ಎವ್ರಿ ಟೈಮ್ ಆ ಪ್ರಕಟಣೆಯನ್ನು ಪ್ರೀಚ್ ಮಾಡುವಾಗ ಮುಂದಿನ ವ್ಯಕ್ತಿಗೆ ನದಿಯನ್ನು ಹರಿಸ್ತಿ. ನೀನು ಹೀಲಿಂಗ್ ಬಗ್ಗೆ ಟೆಸ್ಟ್ ಮನಿ ಕೊಡುವಾಗ ಮುಂದಿನ ವ್ಯಕ್ತಿಗೆ ನದಿಯನ್ನು ಹರಿಸ್ತಿ. ಆ ವ್ಯಕ್ತಿಗೆ ಓಪನ್ ಆಗುತ್ತದೆ. ಓ, ನೇಷನ್ಗಳಿಗೆ ನೀನು ಹರಿಸ್ತಿ. ಓ, ಅನೇಕ ಜನಾಂಗಗಳಿಗೆ ನೀನು ಹರಿಸ್ತಿ. ಊರಿನವರಿಗೆ ಹರಿಸ್ತಿ. ಎಲ್ಲಿ ಹೋಗ್ತಿ? ಬಿಸ್ನೆಸ್ ಏರಿಯಾ, ಮಾರ್ಕೆಟಿಗೆ, ಸ್ಕೂಲಿಗೆ, ಕಾಲೇಜಿಗೆ, ಎಲ್ಲಿ ನೀನು ಹೋಗುತ್ತಿ ಆ ಪ್ರಕಟಣೆಯನ್ನು ನೀನು ಇತರರಿಗೆ ಶೇರ್ ಮಾಡುವಾಗ ಯು ಆರ್ ಗೋಯಿಂಗ್ ಟು ರಿಲೀಸ್ ದ ಲೈಫ್. ಯು ಮಸ್ಟ್ ಟೆಸ್ಟಿಫೈ. ನಿನಗೆ ಏನು ಪ್ರಕಟಣೆ ಆಗಿದೆ ಯು ಕ್ಯಾನಾಟ್ ಕೀಪ್. ನಿನ್ನ ಒಳಗೆ ನೀನು ಇಡ್ಲಿಕ್ಕೆ ಆಗುವುದಿಲ್ಲ. ನೀನು ಇತರರಿಗೆ ನೀನು ಶೇರ್ ಮಾಡಬೇಕು. ಶೇರ್ ಮಾಡುವುದಂತ ಹೇಳಿದ್ರೆ ನಿನ್ನ ನದಿ ಅಗಲವಾಗುತ್ತದೆ, ನಿನ್ನ ನದಿ ಹರಿಯುತ್ತದೆ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಪ್ರೀಚಿಂಗ್ ದ ವರ್ಡ್ ಆಫ್ ಗಾಡ್, ವರ್ಡ್ ಆಫ್ ಫೇತ್. ನೀನೇ ಹೊಂದುವುದಿಲ್ಲ ಅಂತ ಹೇಳಿದ್ರೆ ನೀನು ಎಷ್ಟು ಮಾತಾಡಿದ್ರು ಅವರ ತಲೆಯಿಂದ ಮೇಲೆ ಹೋಗ್ತದೆ. ನೀನು ಎಷ್ಟೇ ಸ್ಟಡಿ ಮಾಡಬಹುದು, ಡಯಾಗ್ರಾಮ್ ಬಿಡಿಸಿ ನೀನು ಸ್ಟಡಿ ಮಾಡಬಹುದು, ತಲೆಗೆ ಹೋಗುವುದು ಅವರಿಗೆ ಅರ್ಥ ಆಗಲಿ ಅಂತ. ಆ ಡಯಾಗ್ರಾಮ್ ಆಗಿ ತಲೆಯಲ್ಲಿ ಉಳಿಯುತ್ತದೆ ಅಷ್ಟೇ. ಮತ್ತೊಂದು ಉಬ್ಬುವಿಕೆ, ಎಂಕ್ ಜಾಸ್ತಿ ಗೊತ್ತುಂಟು, ನಾನು ಎರ್ನಲಕ್ಕೆ ಹೇಳುಜಿ. ದಟ್ ಇಸ್ ಪ್ರೈಡ್, ಈಗೋ. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಎವ್ರಿ ಡೇ ನೀನು ಏನು ದೇವರಿಂದ ಹೊಂದಿದ್ದಿ ಅದನ್ನು ಕಾಪಾಡಬೇಕು. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ. ಅದರ ಒಳಗಿಂದ, ಕಮನಡಿ, ಅದರ ಒಳಗಿಂದ. ಹೇಳ್ರಿ, ನಮ್ಮವರ ಹೊಟ್ಟೆಯ ಒಳಗಿಂದ ಹೇಳಿ, ನನ್ನ ಒಳಗಿಂದ, ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ
ಹೊಳೆಗಳು ಹರಿಯುವುದು. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ಜೀವಕರವಾದ ಹೊಳೆಗಳು ಹರಿಯುವುದು. ಇಲ್ಲಿ ಕೇಳ್ರಿ, ಒಮ್ಮೆ ನಿಮಗೆ ಒಳಗೆ ಪ್ರಕಟ ಆಯಿತು, ಯು ಆರ್ ಇನ್ ಟಾಪ್, ಯು ಆರ್ ಇನ್ ಟಾಪ್. ನೀವು ಸ್ಪಿರಿಚುವಲಿ ಹೈಯರ್ ಆಗಿರುತ್ತೀರಿ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ 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 ಹೋಗುತ್ತದೆ. ಫಸ್ಟ್ ನನಗೆ ನೀವು ಹೇಳಿದ್ದು ಪ್ರಕಟ ಆಗೋದಿಲ್ಲ, ನೋ ಪ್ರಾಬ್ಲಮ್. ಪುನಃ ಕೇಳ್ರಿ, ನಿಮ್ಮ ಮೈಂಡಲ್ಲಿದ್ದ ಸ್ಟ್ರಾಂಗ್ ಹೋಲ್ಡ್ಗಳು ಮುರಿಯಲ್ಪಡುತ್ತವೆ. ಕೆಲವರಿಗೆ ಮೈಂಡಲ್ಲಿ ಸೈತಾನ ಸ್ಟ್ರಾಂಗ್ ಹೋಲ್ಡ್ ಹಾಕಿಬಿಟ್ಟಿದ್ದಾನೆ. ಮೈಂಡಲ್ಲಿ ಕೋಟೆ ಕೊತ್ತಲಗಳು ಇರುವುದು ಸಿಟಿಯಲ್ಲಿ ಅಲ್ಲ, ತಲೆಯಲ್ಲಿ. ರಾಂಗ್ ನಾಲೆಜ್, ಸಿಕ್ನೆಸ್ ನಾಲೆಜ್, ಪವರ್ಟಿ ನಾಲೆಜ್, ಪ್ರೈಡ್ಫುಲ್ ಥಾಟ್ಸ್, ಸ್ಟ್ರಾಂಗ್ ಹೋಲ್ಡ್. ಯಾವಾಗ ಪ್ರಕಟಣೆ ಆಗ್ತದೆ ಆ ಸ್ಟ್ರಾಂಗ್ ಹೋಲ್ಡ್ ಪುಲ್ ಡೌನ್ ಆಗ್ತದೆ. ಹಲ್ಲೆಲೂಯಾ. ಅದು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಈ ವಾಕ್ಯವನ್ನು ಮನೆಗೆ ಹೋಗಿ ಪುನಃ ಕೇಳ್ರಿ. ನಿಮ್ಮ ಲೈಫ್ ಇದ್ದ ಹಾಗೆ ಇರುವುದಿಲ್ಲ. ನಿಮ್ಮ ಕಂಡೀಷನ್ ಏನೇ ಆಗಿರ್ಬೋದು. ನಾನು ಹೇಳಿದ್ದೆ, ದೇವರು ನಿಮ್ಮ ಕಂಡೀಷನ್ ಬದಲಾಯಿಸ್ತಿಲ್ಲ. ದೇವರು ನಿಮ್ಮನ್ನು ಬದಲಾಯಿಸ್ತಾನೆ. ನಿಮ್ಮ ಮೂಲಕ ನಿಮ್ಮ ಸ್ಥಿತಿಗಳನ್ನು ಬದಲಾಯಿಸ್ತಾನೆ. ನಿಮ್ಮ ಮೂಲಕ ದೇವರು ದೆವ್ವಗಳನ್ನು ಹೊರಗೆ ದೂಡುತ್ತಾನೆ. ಭೂಲೋಕದಲ್ಲಿ ದೇವರು ಏನು ನೇರವಾಗಿ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಅಥಾರಿಟಿಯನ್ನು ದೇವರು ಆದಿಯಲ್ಲಿ ಮನುಷ್ಯನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಇವತ್ತು ಯೇಸು ಸ್ವಾಮಿ ಬಂದದ್ದು ಆದಾಮನು ಕಳಕೊಂಡ ಅಧಿಕಾರವನ್ನು ಯೇಸು ಕ್ರಿಸ್ತನು ಮನುಷ್ಯನಾಗಿ ಅಧಿಕಾರವನ್ನು ಪಡಕೊಂಡ. ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದು ಆತನು ಹೇಳಿದ ಎಲ್ಲ ಅಧಿಕಾರ ಈಗ ನನಗೆ ಕೊಡಲ್ಪಟ್ಟಿದೆ. ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ಈಗ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿರಿ. ಅಥಾರಿಟಿ ಯೇಸುವಿನ ಹೆಸರಿನಲ್ಲಿದೆ. ನೀವೇನು ಮಾಡೋದಿಲ್ಲ, ದೇವರೇನು ಮಾಡೋದಿಲ್ಲ. ಅದನಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಲ್ಲ, ಅದನ್ನು ಮಾಡುತ್ತಾನೆ. ನಿಮ್ಮ ಮುಂದೆ ಬೆಟ್ಟ ಇದೆ, ರೋಗದ ಬೆಟ್ಟ ಇದೆ, ಸಮಸ್ಯೆ ಬೆಟ್ಟ ಇದೆ, ಕೊರತೆ ಬೆಟ್ಟ ಇದೆ. ಆ ಬೆಟ್ಟಕ್ಕೆ ನೀವೇ ಮಾತಾಡ್ರಿ. ಅದು ನಿಮ್ಮ ಮಾತನ್ನು ಕೇಳುತ್ತದೆ. ರೋಗಕ್ಕೆ ಮಾತಾಡ್ರಿ, ಕೊರತೆಗಳಿಗೆ ಮಾತಾಡ್ರಿ, ಸಮಸ್ಯೆಗಳಿಗೆ ಮಾತಾಡ್ರಿ. ಸ್ಪೀಕ್, ಡೋಂಟ್ ಸ್ಟಾಪ್, ಸ್ಪೀಕ್, ಡೋಂಟ್ ಟಾಕ್ ಅಬೌಟ್ ದೆಮ್. ಅವುಗಳ ಬಗ್ಗೆ ಮಾತಾಡಬೇಡ್ರಿ, ಅವುಗಳಿಗೆ ಮಾತಾಡ್ರಿ. ರೈಟ್? ಅವುಗಳ ಬಗ್ಗೆ ಮಾತಾಡಬೇಡಿ. ಜಾಸ್ತಿ ಸಿಕ್ನೆಸ್ ಬಗ್ಗೆ ಮಾತಾಡಬೇಡಿ. ಸಿಕ್ನೆಸ್ಗೆ ಹೇಳ್ರಿ ಕೆಳವ್. ಕೆಲವರು ಬೆಳಿಗ್ಗೆಂದ ಎದ್ದುಕೊಂಡಾಗ ಆ ಸಿಕ್ನೆಸ್ನ ಬಗ್ಗೆ ಒಳ್ಳೆ ವಿವರಣೆ ಕೊಡ್ತಾರೆ. ಅದರ ಬಗ್ಗೆ ಮಾತಾಡು. ಅದರ ಬಗ್ಗೆ ಮಾತಾಡಲಿಕ್ಕೆ ದೇವರು ಹೇಳಲಿಲ್ಲ. ದೇವರು ಹೇಳಿದರೆ ಅದಕ್ಕೆ ಮಾತಾಡು. ಯೇಸು ಹೇಳಿದ, ಯಾರಾದರೂ ಈ ಬೆಟ್ಟದ ಬಗ್ಗೆ ಮಾತಾಡಿದರೆ, ಬೆಟ್ಟಕ್ಕೆ ಮಾತಾಡಿ. ದಾವೀದನು ಗೋಲಿಯಾತನ ಬಗ್ಗೆ ಮಾತಾಡಲೇ ಇಲ್ಲ. ಉಳಿದವರೆಲ್ಲರೂ ಗೋಲಿಯಾತನ ಬಗ್ಗೆ ಮಾತಾಡಿದ್ರು. ಗೋಲಿಯಾತನ ಬರ್ಜಿ ಏನು, ಗೋಲಿಯಾತನ ರಟ್ಟೆ ಏನು, ಗೋಲಿಯಾತನ ತೋಳು ಏನು, ಗೋಲಿಯಾತನ ಕಾಲು ಏನು, ಗೋಲಿಯಾತನ ಗುರಾಣಿ ಏನು, ಗೋಲಿಯಾತನ ಕಿರೀಟ ಏನು, ಗೋಲಿಯಾತನ ಹೈಟ್ ಏನು, ವೆಯ್ಟ್ ಏನು ಮಾತಾಡಿದ್ರು. ನೋ, ಬಟ್ ಡೇವಿಡ್ ಮಾತಾಡಿದ, ಗೋಲಿಯಾತನಿಗೆ ಮಾತಾಡಿದ. ನೀನಾದರೂ ಬರ್ಜಿ ಈಟಿ ಕತ್ತಿಗಳಿಂದ ಬಂದಿದ್ದಿ, ನಾನಾದರೂ ಸೇನಾಧೀಶ್ವರನಾದ ಜೀವ ಸ್ವರೂಪನಾದ ಯೆಹೋವನ ಹೆಸರಿನಲ್ಲಿ ಬಂದಿದ್ದೇನೆ. ಇವನು ಕವನೆಂಟ್ ಇಲ್ಲದ ವ್ಯಕ್ತಿ, ಈತನು ಸುನ್ನತಿ ಇಲ್ಲದ ವ್ಯಕ್ತಿ. ಯಂಗ್ ಬಾಯ್, ಎಕ್ಸ್ಪೀರಿಯನ್ಸ್ ಹೋಲ್ಡರ್ಗಳೆಲ್ಲ ಅದರ ಬಗ್ಗೆ ಮಾತಾಡಿದ್ರು, ಅದರ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ರು, ವಿವರಣೆ ಕೊಟ್ಟರು. ಬಟ್ ಯವನ 17 ವರ್ಷದ ಹುಡುಗ, ಟೀನೇಜರ್, ಅವನು ಮಾತಾಡ್ತಾ ಇದ್ದಾನೆ ಗೋಲಿಯಾತನಿಗೆ. ವಾಕ್ಯ ಎಲ್ಲರಲ್ಲಿ ಕೆಲಸ ಮಾಡುತ್ತದೆ. ಯಾಕೆ? ಡೇವಿಡ್ ವಾಸ್ ಲವಿಂಗ್. ದಾವೀದನು ದೇವರ ವಾಕ್ಯವನ್ನು ಪ್ರೀತಿಸುವ ವ್ಯಕ್ತಿಯಾಗಿದ್ದ. ಯಾರೋ ಅವನು ರೆಕಗ್ನೈಸ್ ಮಾಡಲಿಲ್ಲ, ಬಟ್ ದೇವರು ಅವನು ರೆಕಗ್ನೈಸ್ ಮಾಡಿದ. ನೀನು ಯಾವ ಮೂಲೆಯಲ್ಲಿದ್ದರೂ
ದೇವರು ನಿನ್ನನ್ನು ರೆಕಗ್ನೈಸ್ ಮಾಡುತ್ತಾನೆ, ದೇವರು ನಿನ್ನನ್ನು ನೋಡುತ್ತಾನೆ. ಎಲ್ಲಿದ್ದರೂ ದೇವರು ನಿನ್ನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕುತ್ಕೊಳ್ಳಿಸ್ತಾನೆ. ದಾವೀದನ ಬಗ್ಗೆ ಯಾವಾಗ ನನಗೆ ಓದುವಾಗ ಒಂದು ಖುಷಿ ಆಗೋದು, ಹಿ ವಾಸ್ ಎ ನಾರ್ಮಲ್ ಮ್ಯಾನ್. ಆತನು ರಾಜ್ಯ ಪರಿವಾರದಿಂದ ಬಂದವನಲ್ಲ, ನಾರ್ಮಲ್ ಮ್ಯಾನ್. ಬಟ್ ಆ ವ್ಯಕ್ತಿ ವಾಕ್ಯವನ್ನು ಪ್ರೀತಿಸಿದ, ವಾಕ್ಯ ಆ ವ್ಯಕ್ತಿಯನ್ನು ಶ್ರೇಷ್ಠ ಅರಸನ್ನಾಗಿ ಮಾಡಿತ್ತು. ಒಬ್ಬ ನಾರ್ಮಲ್ ವ್ಯಕ್ತಿಯನ್ನು ದೇವರು ತೆಗೆದು ಅರಸನ್ನಾಗಿ ಮಾಡಿದ. ಯಾಕೆ? ಆತನು ವಾಕ್ಯವನ್ನು ಪ್ರೀತಿಸಿದ ವ್ಯಕ್ತಿ. ಇವತ್ತು ನೀವು ನಾರ್ಮಲ್ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಹಿನ್ನೆಲೆ ಏನೇ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಬಹಳ ಪೂರ್ ಆಗಿರ್ಬೋದು, ಬಟ್ ವಾಕ್ಯನ್ನು ಪ್ರೀತಿಸಿದಾದರೆ ದೇವರು ನಿಮ್ಮನ್ನು ಉನ್ನತ ಕೊಂಡೋಗುತ್ತಾನೆ. ಕಮ, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ಕಮ್ ಆನ್, ಲಿಫ್ಟ್ ಅಪ್ ಹ್ಯಾಂಡ್. ಹಲ್ಲೆಲೂಯಾ. Glory, 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 Father. Worship you, Lord. Worship you, Jesus. Glorify your name, O Lord. Holy, holy. ಹೇಳ್ರಿ, ನಾವು ಕ್ರಿಸ್ತನಲ್ಲಿ, ಕಮ್ ಆನ್, ಕ್ಲೋಸ್ ಯೋರ್ ಐಸ್. ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು. ಹೇಳಿ, ನಮ್ಮಲ್ಲಿ ಇರುವಾತನು, ಮೆಡಿಟೇಟ್ ಮಾಡು. ಹೇಳಿ, ನಿಮ್ಮ ಒಳಗಿದ್ದಾನೆ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ಹೇಳಿ, ನಮ್ಮಲ್ಲಿ ಇರುವ ಆತನು, ನಮ್ಮಲ್ಲಿರುವ ಪವಿತ್ರ ಆತ್ಮನು ಲೋಕದಲ್ಲಿ ಇರುವ, ಹೇಳ್ರಿ, ಲೋಕದಲ್ಲಿ ಇರುವ ಎಲ್ಲ ದುರಾತ್ಮಗಳಿಗಿಂತ ಯೇಸುವಿನ ನಾಮದಲ್ಲಿ ಹೆಚ್ಚಿನವನಾಗಿದ್ದಾನೆ. ಹೇಳ್ರಿ, ಆದ್ದರಿಂದ ಕ್ರಿಸ್ತನಲ್ಲಿ ನಾವೆಲ್ಲ ಸುಳ್ಳು ಪ್ರವಾದಿಗಳನ್ನು ಜಯಿಸವರಾಗಿದ್ದೇವೆ. ಹೇಳಿ, ಕ್ರಿಸ್ತನಲ್ಲಿ ನಾವು ಎಕ್ಸಲೆಂಟ್ ಆಗಿದ್ದೇವೆ. ಹೇಳಿ, ನಾವು ಕ್ರಿಸ್ತನಲ್ಲಿ ಉರಿಯವರಾಗಿದ್ದೇವೆ. ದೇವರಿಂದ ಹುಟ್ಟಿದವರು. ಹೇಳಿ, ದೇವರ ರಾಜ್ಯದಲ್ಲಿ ಹುಟ್ಟಿದವರು. ಹೇಳಿ, ಮೇಲಕ್ಕೆ ಹೋಗುವವರು. ಹೇಳಿ, ಜೀವ ಸ್ವರೂಪನಾದ ದೇವರಿಗೆ ಕ್ರಿಸ್ತನಲ್ಲಿ ಜೀವ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಹೇಳಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಆರೋಗ್ಯದಲ್ಲಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಮರಣದ ಕಂಬವೇರಿದನು. ಆತನ ಬಾಸುಂಡೆಗಳಿಂದ ನನಗೆ, ಕಮಲ್ರಿ, ನನಗೆ ಈಗಲೇ ಗುಣ ಆಗಿದೆ. ಪ್ರಿಯರು, ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಇಫ್ ಯು ಆರ್ ಸಿಕ್ ಇನ್ ಯುವರ್ ಬಾಡಿ, ಯಾವ ಭಾಗದಲ್ಲಿ ನಿಮಗೆ ಕಾಯಿಲೆ ಇದೆ ಅಥವಾ ದೃಷ್ಟಿ ಪ್ರಾಬ್ಲಮ್ ಇದೆ, ಕಿವಿ ಪ್ರಾಬ್ಲಮ್ ಇದೆ, ಜಸ್ಟ್ ನಿಮ್ಮ ಕೈಯನ್ನು ಅಲ್ಲಿ ಇಡೀರಿ ಅಂಡ್ ರಿಸೀವ್ ಎ ಹೀಲಿಂಗ್. ಹೇಳ್ರಿ, ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳೇ ಈಗಲೇ ನಮ್ಮ ದೇಹವನ್ನು ಬಿಟ್ಟು ಹೋಗಿ, ಐ ಕಮಾಂಡ್ ಯು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಹೇಳಿ, ನಮಗೆ ಬಿಡುಗಡೆ ಆಯಿತು. ಎಲ್ಲ ಕಾಯಿಲೆಗಳಿಂದ, ಎಲ್ಲ ನೋವುಗಳಿಂದ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ರೋಕೋಬಾ ಖರಾಬಾ ಶಕ್ರಾಂದೋ ರೋಕೋಬಾ. ಕಮಾನ್, ಓಪನ್ ಯುವರ್ ಮೌತ್, ಸ್ಪೀಕಿಂಗ್ ಇನ್ ಟಂಗ್ಸ್. ಲಿಬಾ ಶಕಾಬಾ ಖದಿಲ ಖೇಮಾ. ಕಮಾನ್ ಎಲ್ಲರೂ. ರೇಮಾ ಕಲಾ ಶುಗಾ ಲಿಖಾದಲೆ ಬೇರೆ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳ ಮೇಲೆ ನಾನು ಅಧಿಕಾರ ನಡೆಸ್ತಾ ಇದ್ದೇನೆ. ಎಲ್ಲ ಕುರುಡುತನ, ಎಲ್ಲ ಕಿವುಡುತನದ ಆತ್ಮಗಳೇ, ಯೇಸುವಿನ ನಾಮದಲ್ಲಿ ಐ ಕಮಾಂಡ್ ಯು, ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕಮ್ ಔಟ್, ಲಿವ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಕಣ್ಣುಗಳೇ ನಾರ್ಮಲ್ ಆಗಿ ನೋಡಿರಿ, ಕಿವಿಗಳೇ ನಾರ್ಮಲ್ ಆಗಿ ಕೇಳಿರಿ, ಎಲ್ಲ ಲಂಗ್ಸ್ಗಳೇ ನಾರ್ಮಲ್ ಆಗಿ ಫಂಕ್ಷನ್ ಆಗಿರಿ. ಹಾರ್ಟ್, ಯು ಫಂಕ್ಷನ್ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್. ಯೂಟ್ರಸ್, ಯು ಫಂಕ್ಷನ್ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಪ್ಯಾರಲೈಸ್ ಆತ್ಮಗಳನ್ನು ಯೇಸುವಿನ ನಾಮದಲ್ಲಿ ಹೊರಗೆ ಕರೀತಾ ಇದ್ದಾನೆ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಅರ್ಥರೈಟಿಸ್ ಪ್ರಾಬ್ಲಮ್, ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಬ್ಯಾಕ್ ಪೇನ್ಗಳನ್ನು ಯೇಸು ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಲಿ. ಪ್ರತಿಯೊಬ್ಬರ ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಬಿ ಹೀಲ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಎ ಹೀಲಿಂಗ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್, ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್. ಹೇಳ್ರಿ, ಕರ್ತನೆ, ಹೇಳ್ರಿ, ಕಮಾನ್, ಓಪನ್ ಯುವರ್ ಮೌತ್. ಕರ್ತನೆ, ನಮಗೆ ಬಿಡುಗಡೆ ಆಯಿತು. ಹೋ ಲೌಡ್ಲಿ, ನಮಗೆ ಬಿಡುಗಡೆ ಆಯಿತು. ಶೌಟ್ ಹಾಲೆಲೂಯಾ. ನನಗೆ ಬಿಡುಗಡೆ ಆಯಿತು. ಐ ಆಮ್ ಫ್ರೀ.
In the name of Jesus. Oh, Roshaka baka dele kebron dela kaba. Thank you, Lord, anointing, oh God. Thank you, Lord, grace. Thank you, Lord, favor. In Jesus' name. Amen. ಕರ್ತನಿಗೆ ಒಂದು ಜೋರಾಗಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ. ಓಕೆ, ನಾವು ಇನ್ನೊಂದು ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ. ಲೆಟ್ ಅಸ್ ವರ್ಷಿಪ್ ಗಾಡ್ ವಿತ್ ದ ಆಫರಿಂಗ್. Thank you, Father. Thank you, Jesus. Thank you, Holy Spirit. Thank you, Lord, your grace. ತಂದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ನಿನ್ನದಾಗಿದೆ. ನೀನು ಕೊಟ್ಟದ್ದನ್ನೇ ನಾವು ನಿನಗೆ ಕೊಡುವರಾಗಿದ್ದೇವೆ. ನೀನು ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುವಾತನಾಗಿದೆ. ನಾವು ನಿನಗೆ ಕೊಡ್ತಾ ಇದ್ದೇವೆ, ಯಾಕಂದರೆ ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದೆ. We are blessed, oh God. We are blessed in spirit, soul, body. When we going out and coming in, we are blessed. You are blessed. You are prosper in the name of Jesus, oh God. I thank you, Lord. ತಂದೆ, we expect, ತಂದೆ, ನಾವು ದೊಡ್ಡ ಒಂದು ಬೆಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಯಾವ ಭಾಗದಲ್ಲಿ ಯಾರಿಗೆ ಬೆಳೆ ಬೇಕು ಆ ಭಾಗದಲ್ಲಿ ಮ್ಯಾನಿಫೆಸ್ಟ್ ಆಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ವಿ ಟೇಕ್ ಅಥಾರಿಟಿ ಓವರ್ ಎವ್ರಿ ಸ್ಪಿರಿಟ್ ಆಫ್ ಪಾವರ್ಟಿ, lack. We bind you and cast you out your power in the name of Jesus. Be blessed and fruitful in Jesus' name. Amen. 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 ನೀನೇ ನನ್ ಪ್ರಾಣವು, ನೀನೇ ನನ್ ಸರ್ವವು, ನೀನೇ ನನ್ ಜೀವವು యేసయ్య. ನೀನೇ ನನ್ ಪ್ರಾಣವು, ನೀನೇ ನನ್ ಸರ್ವವು.